ಇನ್ನು ಈ ಭೂಮಿಯ ಚಲನೆಯ ಬಗ್ಗೆ ನೋಡೋದಾದರೆ ಸೌರವ್ಯೂಹದಲ್ಲಿ ಇರುವಂತಹ ಎಲ್ಲ ಗ್ರಹಗಳು ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಯನ್ನು ಹೊಂದಿರುವ ರೀತಿಯಲ್ಲೇ ಭೂಮಿಯೂ ಸಹ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಅನ್ನುವಂತಹ ಎರಡು ರೀತಿಯಾದಂತಹ ಚಲನೆಯನ್ನು ಹೊಂದಿದೆ. ಒನ್ ಈಸ್ ರೊಟೇಷನ್ ಅಂಡ್ ಅದರ್ ಒನ್ ಈಸ್ ರೆವಲ್ಯೂಷನ್. ದ ಟೂ ಟೈಪ್ಸ್ ಆಫ್ ಮೂಮೆಂಟ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ರೊಟೇಷನ್ ಆಫ್ ದ ಅರ್ತ್, ಭೂಮಿಯ ದೈನಂದಿನ ಚಲನೆ. ಈ ಒಂದು ಭೂಮಿ ತನ್ನನ್ನು ತಾನು ತನ್ನ ಕಕ್ಷೆಯಲ್ಲಿ ಸುತ್ತುಕೊಳ್ಳೋದಕ್ಕೆ ಅಂತ ಸುತ್ತುವಂಥದ್ದನ್ನೇ ನಾವೇನಂತ ಕರಿತೀವಿ, ದೈನಂದಿನ ಚಲನೆ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಭೂಮಿ ತನ್ನನ್ನು ತಾನು ಒಂದು ಸುತ್ತುವನ್ನು ಪೂರ್ಣಗೊಳಿಸಲು 23 ಗಂಟೆ 56 ನಿಮಿಷ ಮತ್ತು 4.9 ಸೆಕೆಂಡ್ ಅನ್ನು ತೆಗೆದುಕೊಳ್ಳುತ್ತೆ. ಇದನ್ನೇ ನಾವು ನಾಕ್ಷತ್ರಿಕ ದಿನ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಆದರೆ ಇದನ್ನು ನಾವು 24 ಗಂಟೆಗಳನ್ನಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಆ 24 ಗಂಟೆ ಅನ್ನುವಂತಹದ್ದನ್ನು ಕನ್ಸಿಡರ್ ಮಾಡೋದನ್ನ ಸೌರ ದಿನ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇದು ಈ ಭೂಮಿ ಅನ್ನುವಂಥದ್ದು ಭೂಮಿಯ ಎಲ್ಲ ಭಾಗಗಳಲ್ಲೂ ಅದರ ಒಂದು ದೈನಂದಿನ ಚಲನೆಯ ವೇಗ ಒಂದೇ ಥರ ಇರಲ್ಲ. ಯಾಕೆ ಅಂತಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಸಮಭಾಜಕ ವೃತ್ತದಲ್ಲಿ ಅದು ಅಗಲವಾಗಿರೋದ್ರಿಂದ ಅದು ಪ್ರತಿ ಗಂಟೆಗೆ 1670 ಕಿಲೋಮೀಟರ್ಗಳಷ್ಟು ವೇಗವಾಗಿ ಅದು ಚಲಿಸುತ್ತೆ. ಮತ್ತು ಅದೇ ರೀತಿಯಲ್ಲಿ 60 ಡಿಗ್ರಿಯಲ್ಲಿ ಅದರ ಒಂದು ವೇಗ 835 ಕಿಲೋಮೀಟರ್ಗಳಷ್ಟು ವೇಗದಲ್ಲಿರುತ್ತೆ. ಮತ್ತು ಅದೇ ರೀತಿಯಲ್ಲಿ 80 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದಲ್ಲಿ ಅದರ ವೇಗ ಕೇವಲ 10 ಕಿಲೋಮೀಟರ್ಗಳಷ್ಟಾಗಿರುತ್ತೆ. ಮತ್ತು ಈ ಒಂದು 0 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಅದರ ವೇಗ 0 ಆಗಿರುತ್ತೆ. ಅಂದರೆ ಅದರ ವೇಗ ಅನ್ನುವಂಥದ್ದು ಅಕ್ಷಾಂಶವನ್ನು ಅವಲಂಬಿಸಿರುವಂತಹದ್ದನ್ನು ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ದ ಎಫೆಕ್ಟ್ಸ್ ಆಫ್ ರೊಟೇಷನ್ ಆಫ್ ದಿ ಅರ್ತ್. ವಾಟ್ ಆರ್ ದ ಎಫೆಕ್ಟ್ಸ್ ಆನ್ ದಿ ಅರ್ತ್ ಅಂತ ನೋಡಿದ್ರೆ, ಸೋ ಮೆನಿ ಎಫೆಕ್ಟ್ಸ್ ಆನ್ ಟು ದಿ ರೊಟೇಷನ್ ಆಫ್ ದ ಅರ್ತ್. ಫಸ್ಟ್ ಒನ್ ಈಸ್ ಡೇ ಆ್ಯಂಡ್ ನೈಟ್. ದ ಸೆಕೆಂಡ್ ಒನ್ ಈಸ್ ಡಿಫ್ಲೆಕ್ಷನ್ ಆಫ್ ವಿಂಡ್ಸ್. ಥರ್ಡ್ ಒನ್ ಈಸ್ sense of time. Fourth one is identification of direction. The fifth one is latitude and time. The sixth one is shape of the earth. The seventh one is magnetic attraction of the earth. The eighth one is ocean currents. The ninth one is tides. These are all effects on the rotation of the earth. At the same time, the movement of the sun and moon and other heavenly body. This is also one of the effect of rotation of the earth. ಭೂಮಿಯ ಒಂದು ದೈನಂದಿನ ಚಲನೆಯಿಂದಾಗಿ ಅನೇಕ ರೀತಿಯಾದಂತಹ ಪರಿಣಾಮಗಳು ಉಂಟಾಗುತ್ತೆ, ಹಗಲು ರಾತ್ರಿಗಳಾಗುವಂತಹದ್ದು. ಎರಡನೇದು, ಈ ಒಂದು ಮಾರುತಗಳು ತಮ್ಮ ದಿಕ್ಕನ್ನು ಬದಲಾಯಿಸುವಂತಹದ್ದು. ಮತ್ತು ಮೂರನೇದಾಗಿರುವಂಥದ್ದು, ನಮಗೆ ಸಮಯದ ಅರಿವು ಆಗೋದು ಯಾವುದರಿಂದ ಅಂತಂದರೆ ಭೂಮಿಯ ದೈನಂದಿನ ಚಲನೆಯಿಂದಾಗಿ. ಮತ್ತು ಅದೇ ರೀತಿಯಲ್ಲಿ ದಿಕ್ಕುಗಳ ಕಲ್ಪನೆ, ಸೂರ್ಯ ಉದಯಿಸುವ ದಿಕ್ಕು ಪೂರ್ವ, ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ಅನ್ನುವಂತಹ ಕಲ್ಪನೆ ನಮಗೆ ಬರುವಂತಹದ್ದು ಕೂಡ ಭೂಮಿಯ ದೈನಂದಿನ ಚಲನೆಯಿಂದಾಗಿ. ಲ್ಯಾಟಿಟ್ಯೂಡ್ ಆ್ಯಂಡ್ ಟೈಮ್, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಆನ್ ರೊಟೇಷನ್ ಆಫ್ ದ ಅರ್ತ್ ಆ್ಯಂಡ್ ಶೇಪ್ ಆಫ್ ದಿ ಅರ್ತ್. ಭೂಮಿಯ ಆಕಾರ ಏನಿದೆ, ಆ ಭೂಮಿಯ ಆಕಾರಕ್ಕೂ ಕೂಡ ದೈನಂದಿನ ಚಲನೆಯೇ ಒಂದು ಪರಿಣಾಮ ಅನ್ನುವಂತಹದ್ದನ್ನು ನೋಡ್ಬೋದು ಅನ್ನೋಂಥದ್ದು. ಮತ್ತು ಸಾಗರ ಪ್ರವಾಹಗಳು, ಉಬ್ಬರವಿಳಿತಗಳು, ಮತ್ತು ಈ ಎಲ್ಲ ಆಕಾಶಕಾಯಗಳು ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಉದಯಿಸುವುದಿ ಅಸ್ತಾಂಗತವಾಗುವ ರೀತಿಯಲ್ಲಿ ಕಾಣಿಸೋದು ಯಾಕೆ ಅಂದರೆ ಭೂಮಿಯ ದೈನಂದಿನ ಚಲನೆಯಿಂದಾಗಿ. ಹೀಗೆ ಈ ಎಲ್ಲ ರೀತಿಯಾದಂತಹ ಪರಿಣಾಮಗಳು ಈ ಒಂದು ಭೂಮಿಯ ದೈನಂದಿನ ಚಲನೆಯಿಂದ ಆಗುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ದ ಸೆಕೆಂಡ್ ಒನ್ ಈಸ್ ದ ಸೆಕೆಂಡ್ ಮೂಮೆಂಟ್ ಆಫ್ ದ ಅರ್ತ್ ಈಸ್ ರೆವಲ್ಯೂಷನ್ ಆಫ್ ದಿ ಅರ್ತ್. Revolution of the earth. The earth is also revolves around the sun in fixed orbit. This is called revolution. The fixed path on which the earth revolves around the sun is known as orbit. Our earth has
elliptical orbit which is around 927 million kilometer long. The average speed of the revolution of the earth is 29.8 kilometer per second or 1,07,000 kilometer per hour. The time taken by the earth is complete one revolution is around 365 days, 6 hours, 9 minutes and 9.545 seconds. This period is called sidereal year. The average period of the one revolution is around 365 days and 6 hours. This called solar year. However, a normal year consists of 365 days. To compass it 6 hours or quarter day, a day is added once in 4 years. The year having 366 days and particularly 29th day in the month of February is called leap year. The effects of the revolution. The first one is cycle of season, variation in the length of day and night, identification of special latitude and temperature zones. These are all our effects of revolution of the earth. ಈ ಒಂದು ಭೂಮಿಯ ಒಂದು ವಾರ್ಷಿಕ ಚಲನೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂತಹ ಚಲನೆ ಆಗಿದ್ದು, ತನ್ನದೇ ಆದಂತಹ ಕಕ್ಷೆಯಲ್ಲಿ ಅಂಡಾಕಾರವಾಗಿ ಭೂಮಿ ಸೂರ್ಯನನ್ನು ಸುತ್ತುತ್ತಾ ಇದೆ. ಈ ಭೂಮಿ ಸೂರ್ಯನನ್ನು ಸುತ್ತುವ ಅಂಡಾಕಾರದ ಒಂದು ಪಥವನ್ನೇ ನಾವೇನಂತ ಕರಿತೀವಿ, ಭೂಪಥ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಸೂರ್ಯ ನನ್ನ ಭೂಮಿ ಸುತ್ತುವಂತಹ ಸಂದರ್ಭದಲ್ಲಿ ಎಷ್ಟು ಅದರ ಒಂದು ದೂರ ಅಂತ ನೋಡೋದಾದ್ರೆ 929 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರವನ್ನು ಇದು ಕ್ರಮಿಸುತ್ತೆ. ಇದರ ವೇಗ ಎಷ್ಟಿದೆ ಅಂತಂದ್ರೆ ಪ್ರತಿ ಸೆಕೆಂಡ್ಗೆ 29.8 ಕಿಲೋಮೀಟರ್ಗಳಷ್ಟು ವೇಗವಾಗಿ ಭೂಮಿ ಸೂರ್ಯನನ್ನು ಸುತ್ತುತ್ತಾ ಇದೆ. ಅದು ಗಂಟೆಗಳಲ್ಲಿ ನೋಡೋದಾದ್ರೆ ಪ್ರತಿ ಗಂಟೆಗೆ 1,07,000 ಕಿಲೋಮೀಟರ್ಗಳಷ್ಟು ವೇಗವಾಗಿ ಭೂಮಿ ಸೂರ್ಯನನ್ನು ಸುತ್ತುತ್ತಾ ಇರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಆದರೆ ಭೂಮಿ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡೋದಕ್ಕೆ, ಭೂಮಿ ಸೂರ್ಯನನ್ನ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡೋದಕ್ಕೆ 365 ದಿನ, 6 ಗಂಟೆ, 9 ನಿಮಿಷ, 9.5 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತೆ. ಇದನ್ನ ನಾಕ್ಷತ್ರಿಕ ವರ್ಷ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಆದರೆ ಇದನ್ನ ಒಂದು ಆವರೇಜ್ ಆಗಿ ರೌಂಡ್ ಫಿಗರ್ ಆಗಿ ನಾವು ನೋಡೋದಾದ್ರೆ 365 ದಿನ, 6 ಗಂಟೆ ಅಂದ್ರೆ 365 ಕಾಲು ದಿನಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ಇದನ್ನೇ ಈ ಒಂದು ಸೌರ ವರ್ಷ ಅನ್ನುವಂತಹ ಹೆಸರಿನಿಂದ ನಾವು ಕರೆಯುವಂತಹದನ್ನ ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಆದರೆ ಪ್ರತಿ ವರ್ಷವೂ ಕೂಡ 365 ದಿನವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಆದರೆ ಈ 6 ಗಂಟೆಗಳನ್ನ ಪ್ರತಿ 4 ವರ್ಷಕ್ಕೊಮ್ಮೆ 365 ದಿನ ಬರುತ್ತೆ. ಅದನ್ನ ಅಧಿಕ ವರ್ಷ ಅನ್ನುವಂತಹ ಹೆಸರಿನಿಂದ ಕರಿತಾ ಹೋಗ್ತೀವಿ. ಆ ಅಧಿಕ ವರ್ಷ ಸಾಮಾನ್ಯವಾಗಿ ಯಾವಾಗಲೂ ಸಹ ಫೆಬ್ರವರಿ 29ನೇ ತಾರೀಕು ಬಂದಿದೆ ಅಂದ್ರೆ ಆ ವರ್ಷವನ್ನು ನಾವು ಅಧಿಕ ವರ್ಷ ಅನ್ನುವಂತಹ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಇದರ ವಾರ್ಷಿಕ ಚಲನೆಯಿಂದಾಗಿ ಆಗುವಂತಹ ಪರಿಣಾಮಗಳೇನು ಅಂತ ನೋಡೋದಾದ್ರೆ ನಮ್ಮಲ್ಲಿ ಋತುಮಾನಗಳು ಉಂಟಾಗ್ತವೆ. ಚಳಿಗಾಲ, ಬೇಸಿಗೆ ಕಾಲ, ಶರತ್ಕಾಲ, ವಸಂತಕಾಲ ಅನ್ನುವಂತಹ ಕಾಲಗಳು ನಿರ್ಮಾಣ ಆಗೋದು ಈ ಒಂದು ವಾರ್ಷಿಕ ಚಲನೆಯಿಂದಾಗಿ ಅನ್ನೋಂಥದ್ದು. ಅನದರ್ ಒನ್ ಇಂಪಾರ್ಟೆಂಟ್ ಎಫೆಕ್ಟ್ ಆನ್ ದಿ ರೆವಲ್ಯೂಷನ್ ಈಸ್ ಡೇ ಅಂಡ್ ನೈಟ್ ವೇರಿಯೇಷನ್. ಕೆಲವೊಮ್ಮೆ 6 ಗಂಟೆಗೆ ಕತ್ಲೆ ಆಗಿರುತ್ತೆ, ಕೆಲವೊಂದು ದಿನಗಳು 5ವರೆಗೆ ಬೆಳಕಾಗಿರುತ್ತೆ.
ಈ ರೀತಿಯಾದಂತಹ ವ್ಯತ್ಯಾಸಗಳಾಗೋದಕ್ಕೆ ಕಾರಣ ಏನು? ಅಥವಾ ಸೂರ್ಯ ಮುಳುಗುವಂತಹ ಸಮಯ ಕೆಲವೊಮ್ಮೆ 6-6:30ಗೆ ಕತ್ಲೆ ಆಗೋಗಿರುತ್ತೆ, ಕೆಲವೊಂದು ದಿನ 7 ಗಂಟೆ ಆದರೂ ಬೆಳಕಿರುತ್ತೆ. ಇದು ಕೂಡ ಒಂದು ವಾರ್ಷಿಕ ಚಲನೆಯ ಪರಿಣಾಮ ಅನ್ನುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಪ್ರಮುಖವಾದಂತಹ ಅಕ್ಷಾಂಶಗಳು ಅಥವಾ ಈ ಉಷ್ಣಾಂಶದ ವಲಯಗಳು ನಿರ್ಮಾಣ ಆಗೋದಕ್ಕೂ ಕೂಡ ಈ ಒಂದು ವಾರ್ಷಿಕ ಚಲನೆ ಒಂದು ಪರಿಣಾಮ ಆಗುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. Next one is latitude, longitudes. The first one is latitude. The imaginary line drawn on east to west is called latitude. The equator, which is 0, there are 90-degree latitudes in the northern hemisphere and 90 latitudes in southern hemisphere. The total 180 latitudes on the globe. The important latitudes are equator on the 0 degree is on great circle among the latitude and it divides the globe into 2 equal parts. The second one is the 23.5 degree north latitude is called tropical of Cancer and 23.5 degree south latitude is called tropical of Capricorn. This is also one of the important latitudes. In the northern hemisphere, 66.5 degree is called Arctic Circle and its counterpart 66.5 degree in the southern hemisphere is called Antarctica Circle. These are all important latitudes on the globe. ಈ ಒಂದು ಅಕ್ಷಾಂಶ ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಯನ್ನ ನಾವು ಅಕ್ಷಾಂಶ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 90, ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ 90 ಅಕ್ಷಾಂಶಗಳಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಒಟ್ಟು 180 ಅಕ್ಷಾಂಶಗಳು ಭೂಮಿಯ ಮೇಲೆ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋದು. ಅದರಲ್ಲಿ ಪ್ರಮುಖವಾಗಿರುವಂತಹ ಅಕ್ಷಾಂಶಗಳು ಯಾವ್ಯಾವುದು ಅಂತಂದ್ರೆ ಮೊದಲನೇದಾಗಿ ಸಮಭಾಜಕ ವೃತ್ತ. 0 ಡಿಗ್ರಿಯನ್ನ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದು ಭೂಮಿಯನ್ನ 2 ಸಮಭಾಗಗಳಾಗಿ ವಿಂಗಡಿಸುತ್ತೆ. ಆದ್ದರಿಂದಲೇ ಅದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ, ಭೂಮಿಯನ್ನ 2 ಭಾಗ ಮಾಡೋದ್ರಿಂದ ಅನ್ನುವಂಥದ್ದು. ಇದು ಒಂದು ಪ್ರಮುಖವಾದಂತಹ ಅಕ್ಷಾಂಶ. ಇನ್ನು ಎರಡನೇದಾಗಿ 23.5 ಡಿಗ್ರಿ ಉತ್ತರ, 23.5 ಡಿಗ್ರಿ ದಕ್ಷಿಣ ಏನು ಅಕ್ಷಾಂಶಗಳಿವೆ ಇವು ಕೂಡ ಪ್ರಮುಖವಾದಂತಹ ಅಕ್ಷಾಂಶಗಳು. ಉತ್ತರದ 23.5 ಡಿಗ್ರಿ ಅಕ್ಷಾಂಶವನ್ನ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನುವಂತಹ ಹೆಸರಿನಿಂದ ಕರಿತೀವಿ. 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನ ಮಕರ ಸಂಕ್ರಾಂತಿ ವೃತ್ತ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಅದೇ ರೀತಿಯಲ್ಲಿ 66.5 ಡಿಗ್ರಿ ಈ ಒಂದು ಉತ್ತರದಲ್ಲಿ ಇರುವಂತಹದನ್ನ ಆರ್ಟಿಕ್ ವೃತ್ತ ಅನ್ನುವಂತಹ ಹೆಸರಿನಿಂದ, 66.5 ಡಿಗ್ರಿ ದಕ್ಷಿಣದಲ್ಲಿರುವಂತಹ ಅಕ್ಷಾಂಶವನ್ನ ಈ ಒಂದು ಅಂಟಾರ್ಟಿಕಾ ವೃತ್ತ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಹೀಗೆ ಪ್ರಮುಖವಾಗಿ 5 ಅಕ್ಷಾಂಶಗಳು ಇರುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇರುವಂಥದ್ದು ಲಾಂಗಿಟ್ಯೂಡ್. ದ ಇಮ್ಯಾಜಿನರಿ ಲೈನ್ ಡ್ರಾ ಆನ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಈಸ್ ಕಾಲ್ಡ್ ಲಾಂಗಿಟ್ಯೂಡ್ಸ್. The longitude passes through Greenwich of London in England is agreed upon as 0 degree latitude. It is also known as prime meridian or Greenwich meridian. It divides the globe into the 2 equal halves, namely Eastern Hemisphere and Western Hemisphere. There are in 360 degree of longitudes at 0 degree 1 degree intervals, 180 degree to the east and 180 degree to the west of Greenwich line. ಇನ್ನು ಈ ರೇಖಾಂಶ ಅನ್ನುವಂತಹದನ್ನು ನೋಡೋದಾದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಯನ್ನ ನಾವು ರೇಖಾಂಶ ಅನ್ನುವಂತಹ ಹೆಸರಿನಿಂದ ಕರೀತಾ ಹೋಗ್ತೀವಿ. ಇದು ಗ್ರೀನ್ವಿಚ್, ಲಂಡನ್ನಲ್ಲಿ ಬರುವಂತಹ ಗ್ರೀನ್ವಿಚ್ ಎಂಬ ಸ್ಥಳದಿಂದ 0 ಡಿಗ್ರಿ ರೇಖಾಂಶ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದನ್ನ
ಪ್ರಧಾನ ರೇಖಾಂಶ ಅಂತ ಸಹ ನಾವು ಕರಿತೀವಿ, ಅಥವಾ ಗ್ರೀನ್ವಿಚ್ ರೇಖಾಂಶ ಅನ್ನುವಂತಹ ಹೆಸರಿನಿಂದನೂ ಕೂಡ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಇದು ಭೂಮಿಯನ್ನ ಎರಡು ಭಾಗಗಳಾಗಿ ವಿಂಗಡಿಸುತ್ತೆ. ಅದರ ಪೂರ್ವಕ್ಕೆ ಇರುವಂಥದ್ದನ್ನ ಪೂರ್ವಾರ್ಧಗೋಳ ಅಂತ ಕರಿತೀವಿ, ಅದರ ಪಶ್ಚಿಮಕ್ಕೆ ಇರುವಂತಹದ್ದನ್ನ ಪಶ್ಚಿಮಾರ್ಧಗೋಳ ಎಂಬ ಹೆಸರಿನಿಂದನೂ ಕೂಡ ಕರೆಯುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್, ಸ್ಟ್ರಕ್ಚರ್ ಅಂಡ್ ಕಾಂಪೊನೆಂಟ್ಸ್ ಆಫ್ ದಿ ಅರ್ತ್. Understanding the interior of the earth is very important to the geographers. The first one is, what are the evidence of the earth interior study anta nodadare, first one is direct evidence and indirect evidence. The first one is direct evidence. Observation of natural valley, gorges, seashore, mining, deep well drilling, etc. The second one is indirect evidence of the interior of the earth is the most of the information gathered the temperature and pressure in the earth, density of the rocks, seismic waves, volcanic materials. The structure and components, mainly we are dividing into three components. One is crust, mantle and core. ಈ ಒಂದು ಭೂಮಿಯ ರಚನೆ ಮತ್ತು ಸಂಯೋಜನೆಯ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೆ ಹೊರಟ್ರೆ, ಈ ಒಂದು ಭೂಮಿಯ ಮೇಲ್ಭಾಗದ ಅಧ್ಯಯನವನ್ನ ಮಾಡಬೇಕು ಅಂತಂದ್ರೆ ಭೂಮಿಯ ಒಳಭಾಗದಲ್ಲಿ ಏನಿದೆ ಅನ್ನುವಂತಹ ಒಂದು ಜ್ಞಾನ ಭೂಗೋಳ ಶಾಸ್ತ್ರಜ್ಞರಿಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಭೂಮಿ ಒಳಗಡೆ ಹೇಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು, ಯಾವ ಮಾಹಿತಿ ನಮಗೆ ಸಿಗುತ್ತೆ ಅನ್ನೋಂಥದ್ದು ನೋಡಿದ್ರೆ ಎರಡು ರೀತಿಯಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು. ಒಂದು ನೇರವಾಗಿ ತಿಳ್ಕೊಳ್ಳುವಂಥದ್ದು, ಮತ್ತೊಂದು ಪರೋಕ್ಷವಾಗಿ ತಿಳ್ಕೊಳ್ಳುವಂಥದ್ದು. ನೇರವಾಗಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಸ್ವಾಭಾವಿಕ ಕಣಿವೆಗಳನ್ನು ನೋಡಿದಾಗ, ಕಂದರಗಳನ್ನು ನೋಡಿದಾಗ, ಮತ್ತೆ ಗಣಿಗಾರಿಕೆಯನ್ನು ನಾವು ಮಾಡದಂತಹ ಸಂದರ್ಭದಲ್ಲಿ ಅಥವಾ ಬಾವಿಗಳನ್ನು ತೋಡಿದಂತಹ ಸಂದರ್ಭದಲ್ಲಿ ಭೂಮಿಯ ಒಳಭಾಗದಲ್ಲಿ ಏನಿದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಆದರೆ ಇದರಿಂದ ತಿಳಿಯೋದು ಕೇವಲ ಅತ್ಯಲ್ಪ ಪ್ರಮಾಣದ ಮಾಹಿತಿ. ಆದರೆ ಇಂಡೈರೆಕ್ಟ್ ಆಗಿ ನಮಗೆ ಮಾಹಿತಿ ತಿಳಿಯುವಂಥದ್ದು 90% ಮಾಹಿತಿ ತಿಳಿಯುತ್ತೆ. ಇಂಡೈರೆಕ್ಟ್ ಆಗಿ ಯಾವುದರ ಮೂಲಕ ನಮಗೆ ಮಾಹಿತಿ ಗೊತ್ತಾಗುತ್ತೆ ಅಂದರೆ, ದ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಆಫ್ ದಿ ಅರ್ತ್, ಭೂಮಿಯ ಒಳಭಾಗದಲ್ಲಿರುವಂತಹ ಉಷ್ಣಾಂಶ ಮತ್ತೆ ಅಲ್ಲಿರುವಂತಹ ಒತ್ತಡದ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಆ ಒಂದು ಶಿಲೆಗಳ ಒಂದು ಸಾಂದ್ರತೆ ಹೇಗಿದೆ ಅನ್ನುವಂಥದ್ರ ಆಧಾರದ ಮೇಲೆ, ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಭೂಕಂಪದ ಅಲೆಗಳ ಮೂಲಕ, ಜ್ವಾಲಾಮುಖಿಯಿಂದ ಬರುವಂತಹ ಒಂದು ವಸ್ತುಗಳ ಮೂಲಕ ಭೂಮಿಯ ಒಳಗಡೆ ಏನಿದೆ ಅನ್ನುವಂತಹದರ ಮಾಹಿತಿ ನಮಗೆ ತಿಳಿದು ಬರುವಂತಹದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಇನ್ನು ಈ ಸ್ಟ್ರಕ್ಚರ್ ಅಂಡ್ ಕಾಂಪೊನೆಂಟ್ಸ್ ಆಫ್ ದ ಅರ್ತ್, ಮೇನ್ಲಿ ವಿ ಆರ್ ಡಿವೈಡಿಂಗ್ ಇಂಟು 3 components. One is crust, mantle and core. The first one is crust. The uppermost layer of the earth is called crust. The depth of the crust is 60 kilometer. The outer portion of the crust is known as sial. It is the lightest layer with the density of 2.7 gram per centimeter. Inter portion of the crust is known as sima. Sima means sial and magnesium. On the basis of nature and features of the crust is, we are dividing into 2 layers. One is continental crust, second one is oceanic crust. The dividing line of mantle and crust is Mohorovičić discontinuity line. ಈ ಒಂದು ಭೂಮಿಯ ಒಂದು ರಚನೆ ಹೇಗಾಗಿದೆ ಅನ್ನುವಂತಹದ್ದನ್ನು ನೋಡಿದರೆ, ಭೂಮಿಯ ರಚನೆಯನ್ನ, ಭೂಮಿಯ ಮೇಲ್ಭಾಗದಿಂದ ಒಳಭಾಗಕ್ಕೆ ಅದರ ರಚನೆ ಹೇಗಾಗಿದೆ ಅನ್ನೋದನ್ನ 3 ಭಾಗವಾಗಿ ವಿಂಗಡಿಸ್ತೇವೆ. ಒಂದು ಕವಚ ಅಥವಾ ತೊಗಟೆ ಅಂತ ಕರಿತೀವಿ, ಅಥವಾ ಅದರ ಕವಚ ಅಥವಾ ಅದನ್ನ ನಾವು ಮ್ಯಾಂಟಲ್ ಅನ್ನುವಂತಹ ಹೆಸರಿನಿಂದ ಕರಿತೀವಿ, ಮಧ್ಯಭಾಗ ಅಂತಲೂ ಕೂಡ ಕರಿತೀವಿ, ಅಥವಾ ಕೇಂದ್ರ ಅಥವಾ ಗರ್ಭ ಅನ್ನುವಂತಹ ಹೆಸರಿನಿಂದ ಕೋರ್ ಅನ್ನುವಂತಹದ್ದನ್ನು ಕರಿತೀವಿ. ಹೀಗೆ 3 ಭಾಗಗಳಾಗಿ, ತೊಗಟೆ, ಕವಚ, ಗರ್ಭ ಎಂಬುದಾಗಿ 3 ಭಾಗಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಮೊದಲನೇದು ಅದರ ತೊಗಟೆ. ತೊಗಟೆ ಅನ್ನುವಂಥದ್ದು ಔಟರ್ ಪಾರ್ಟ್ ಆಫ್ ದಿ ಅರ್ತ್,
ಭೂಮಿಯ ಮೇಲ್ಭಾಗದ ಒಂದು ಪದರವನ್ನೇ ನಾವು ಕವಚ ಅಂತ ಕರಿತೀವಿ. ಇದು 60 ಕಿಲೋಮೀಟರ್ಗಳ ತನಕ ಹಂಚಿಕೆಯಾಗಿದೆ. ಅಂದರೆ ಈ ಒಂದು 60 ಕಿಲೋಮೀಟರ್ವರೆಗೆ ಭೂಮಿಯ ಮೇಲ್ಭಾಗದಿಂದ ಇದು ಹಂಚಿಕೆ ಆಗಿರುವಂತಹದ್ದನ್ನು ಕಾಣ್ತೀವಿ. ಇದರ ಮೇಲ್ಭಾಗ ಸಿಯಾಲ್ನಿಂದ ಹಂಚಿಕೆಯಾಗಿದೆ. ಸಿಯಾಲ್ ಅಂದರೆ ಏನು ಅಂದರೆ ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ. ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ ಇಂದ ಇದರ ಮೇಲ್ಭಾಗ ಹಂಚಿಕೆ ಆಗಿರುವ ಭಾಗದಿಂದ ಕಾಣ್ತೀವಿ. ಅದೇ ರೀತಿಯಲ್ಲಿ ಅದರ ಕೆಳಭಾಗ ಸಿಲಿಕಾನ್ ಮತ್ತೆ ಮೆಗ್ನೀಷಿಯಂನಿಂದ ಹಂಚಿಕೆ ಆಗಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದರ ಸಾಂದ್ರತೆ 2.7 ಗ್ರಾಮ್ನಷ್ಟು ಪ್ರತಿ ಒಂದು ಸೆಂಟಿಮೀಟರ್ಗೆ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಈ ಕವಚ ಮತ್ತೆ ತೊಗಟೆಯನ್ನು ಬೇರ್ಪಡಿಸುವಂತಹ ವಿಭಾಗಕ್ಕೆ ನಾವೇನಂತ ಕರಿತೀವಿ, ಗುಡನ್ಬರ್ಗ್ ಸೀಮಾ ವಲಯ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಮ್ಯಾಂಟಲ್. ದ ಪೋರ್ಷನ್ ಆಫ್ ಅರ್ತ್ ಇಂಟೀರಿಯರ್ ಬಿಲೋ ದಿ ಕ್ರಸ್ಟ್ ಈಸ್ ನೋನ್ ಆಸ್ ಮ್ಯಾಂಟಲ್. It is extend from 60 kilometers to 2,900 kilometers. The density of the layer range of 3.3 to 5.7 gram per centimeter. The mantle has two parts. One is upper mantle and second one is lower mantle. The dividing line of mantle and core is ಗುಡನ್ಬರ್ಗ್ ಡಿಸ್ಕಂಟಿನ್ಯೂಟಿ ಲೈನ್. ಈ ಒಂದು ಎರಡನೆಯ ಪದರ ಯಾವುದು ಅಂದರೆ ಕವಚ ಅಂತ ಕರಿತೀವಿ. ಅದನ್ನ ಮ್ಯಾಂಟಲ್ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಈ ಮ್ಯಾಂಟಲ್ ಅನ್ನುವಂಥದ್ದು 60 ಕಿಲೋಮೀಟರ್ನಿಂದ ಸುಮಾರು 2,900 ಕಿಲೋಮೀಟರ್ವರೆಗೆ ಹಂಚಿಕೆ ಆಗಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದರ ಸಾಂದ್ರತೆ 3.5ರಿಂದ 5.7ರಷ್ಟು ಪ್ರತಿ ಗ್ರಾಮ್ಗಳಷ್ಟು ಪ್ರತಿ ಸೆಂಟಿಮೀಟರ್ಗೆ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ದೀಸ್ ಮ್ಯಾಂಟಲ್ ಆಲ್ಸೋ ವಿ ಆರ್ ಡಿವೈಡಿಂಗ್ ಇಟ್ ಟು 2 ಪಾರ್ಟ್ಸ್. ಈ ಮ್ಯಾಂಟಲ್ ಅನ್ನ 2 ಭಾಗಗಳಾಗಿ ವಿಂಗಡಿಸ್ತೀವಿ, ಅಪ್ಪರ್ ಮ್ಯಾಂಟಲ್ ಮತ್ತೆ ಲೋವರ್ ಮ್ಯಾಂಟಲ್ ಅಂತ. ಮೇಲ್ಮೈ ಒಂದು ಕವಚ ಅಥವಾ ಕೆಳ ಕವಚ ಎಂಬುದಾಗಿ ಕರಿತೀವಿ. ಈ ಒಂದು ಮೇಲ್ಮೈ ಕವಚ 60ರಿಂದ 670 ಕಿಲೋಮೀಟರ್ವರೆಗೆ ಹಂಚಿಕೆಯಾಗಿರುತ್ತೆ. ಕೆಳ ಕವಚ 670ರಿಂದ 2,900 ಕಿಲೋಮೀಟರ್ವರೆಗೆ ಹಂಚಿಕೆ ಆಗಿರುವಂತಹದ್ದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಮ್ಯಾಂಟಲ್ ಮತ್ತೆ ಈ ಒಂದು ಭೂಗರ್ಭವನ್ನ ಪ್ರತ್ಯೇಕಿಸುವಂತಹ ಭಾಗಕ್ಕೆ ಗುಡನ್ಬರ್ಗ್ ಸೀಮಾ ವಲಯ ಅನ್ನುವಂತಹ ಹೆಸರಿನಿಂದ ನಾವು ಕರೆಯುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅನ್ನೋದು. ದ ಲಾಸ್ಟ್ ಒನ್ ಈಸ್ ದ ಕೋರ್. ದ ಕೋರ್ ಈಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್. ದ ಡೆಪ್ತ್ ಆಫ್ ದಿ ಲೇಯರ್ ಈಸ್ up to the 6,371 kilometer from the surface. The most important material of the core is nickel and ferrous. That is called Nife. It is the densest layer with the density varying between 5.5 to 11 grams per centimeter. This is also we are dividing into 2 parts. One is outer core and inner core. Outer core is extended from 2,900 kilometers to 4,980 kilometers. Inner core is extending from 4,980 kilometer to 6,371 kilometer. ಇನ್ನು ಕೇಂದ್ರ ಅಂತ ಏನು ಕರಿತೀವಿ ಅದನ್ನ ಭೂಕೇಂದ್ರ ಅಂತ ಕರಿತೀವಿ. ಇದು ಭೂಮಿಯ ಅತ್ಯಂತ ಒಳಭಾಗವಾಗಿರುವಂತಹದ್ದನ್ನು ಕಾಣ್ತೀವಿ. ಇದು ಭೂಮಿಯ ಒಳಭಾಗ ಎಷ್ಟು ಅದರ ಆಳ ಅಂತ ನೋಡೋದಾದ್ರೆ 6,371 ಕಿಲೋಮೀಟರ್ಗಳಷ್ಟು ಆಳವನ್ನು ಇದು ಹೊಂದಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಭಾಗದಲ್ಲಿ ನಿಫೆ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಇದನ್ನ ಯಾಕೆ ನಿಫೆ ಅಂತ ಕರಿತೀವಿ ಅಂದ್ರೆ ನಿಕಲ್ ಮತ್ತೆ ಫೈರಸ್ ಕಬ್ಬಿಣದ ಅಂಶ, ಫೈರಸ್ ಅಂದ್ರೆ ಕಬ್ಬಿಣದ ಅಂಶ ಇರೋದ್ರಿಂದ ಇದನ್ನ ನಾವು ನಿಫೆ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಇದರ ಸಾಂದ್ರತೆ ಅತ್ಯಂತ ಹೆಚ್ಚಾಗಿರುತ್ತೆ. ಎಷ್ಟು ಇದರ ಸಾಂದ್ರತೆ ಅಂದ್ರೆ 5.7ರಿಂದ 11 ಗ್ರಾಮ್ ಪ್ರತಿ ಸೆಂಟಿಮೀಟರ್ಗೆ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದನ್ನು ಸಹ 2 ಭಾಗ ಮಾಡ್ತೀವಿ. ಒಂದು
ಮೇಲ್ ಭೂಭಾಗ, ಮೇಲ್ ಗರ್ಭ ಮತ್ತು ಕೆಳಗರ್ಭ ಎಂಬುದಾಗಿ ವಿಭಾಗ ಮಾಡಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಮೇಲ್ಗರ್ಭ ಅನ್ನುವಂಥದ್ದು 2900 ಕಿಲೋಮೀಟರಿಂದ 4980 ಕಿಲೋಮೀಟರ್ ವರೆಗೆ ಇರುತ್ತೆ. ಅದೇ ರೀತಿಯಲ್ಲಿ ಕೆಳಗರ್ಭ ಅನ್ನುವಂಥದ್ದು 4980ರಿಂದ 6371 ಕಿಲೋಮೀಟರ್ ವರೆಗೆ ಹಂಚಿಕೆ ಆಗಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಇರುವಂಥದ್ದು ರಾಕ್ಸ್ ಅಂಡ್ ಮಿನರಲ್ಸ್. ಅರ್ತ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ವೇರಿಯಸ್ ಸಾಲಿಡ್ ಸಬ್ಸ್ಟೆನ್ಸಸ್ formed by the volcano and other natural agents. Rocks are the natural solid substances that are found in the earth crust. Rocks are also called aggregate of minerals. The scientific study of the rocks are called petrology. The types of rocks, mainly we are dividing into 3 types of rocks are there. One is igneous rocks, sedimentary rocks and metamorphic rocks. ಏನು ಶಿಲೆ ಅಂತ ಕರಿತೀವಿ, ಈ ಶಿಲೆ ಮತ್ತೆ ಖನಿಜಗಳು ಭೂಮಿಯ ಮೇಲೆ ಇರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಶಿಲೆಗಳು ಜ್ವಾಲಾಮುಖಿ ಮತ್ತು ಈ ಭೂಮಿಯ ಮೇಲ್ಮೈನ ನೈಸರ್ಗಿಕ ಚಟುವಟಿಕೆಗಳಿಂದ ನಿರ್ಮಾಣ ಆಗಿರುವಂತಹದ್ದನ್ನು ಕಾಣ್ತಾ ಹೋಗ್ತೀವಿ. ಈ ಶಿಲೆಯಲ್ಲಿ ಅನೇಕ ರೀತಿಯ ಖನಿಜಾಂಶಗಳು ಹಂಚಿಕೆ ಆಗಿರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಶಿಲೆಗಳ ಬಗ್ಗೆ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂತಹದ್ದನ್ನು ನಾವೇನಂತ ಕರಿತೀವಿ, ಶಿಲಾಶಾಸ್ತ್ರ ಎಂಬ ಹೆಸರಿನಿಂದ ಕರೆಯುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಶಿಲೆಗಳನ್ನು, ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ಶಿಲೆಗಳನ್ನು 3 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಅಗ್ನಿಜನ್ಯ ಶಿಲೆ, ಎರಡನೇದು ಪದರು ಶಿಲೆ, ಮೂರನೇದು ರೂಪಾಂತರ ಶಿಲೆ ಎಂಬ ಹೆಸರಿನಿಂದ ವಿಭಾಗಿಸಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋಂಥದ್ದು. ಅದರಲ್ಲಿ ಮೊದಲನೇದು ಇಗ್ನಿಷಿಯಸ್ ರಾಕ್ಸ್, ಅದನ್ನು ಅಗ್ನಿಜನ್ಯ ಶಿಲೆ ಅಂತ ಕರಿತೀವಿ. ದ ಟರ್ಮ್ ಇಗ್ನಿಷಿಯಸ್ ಈಸ್ ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರದಲ್ಲಿ ತಾವು ನಿಯೋಜನೆ ಅಂದರೆ ಅಸೈನ್ಮೆಂಟ್ಸ್ ಅಂತ ಹೇಳ್ತೀವಿ, ಅಸೈನ್ಮೆಂಟ್ಸ್ನು ಕೂಡ ತಾವು ನಮ್ಮ ಮೊಬೈಲ್ ಆ್ಯಪ್ನ ಬಳಸ್ಕೊಂಡು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಅಸೈನ್ಮೆಂಟ್ಸ್ನ ಕಾಲಕ್ಕೆ ನಾವು ಅಪ್ಡೇಟ್ ಮಾಡಿರ್ತೀವಿ, ಆ ಅಸೈನ್ಮೆಂಟ್ಸ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಿಮಗೆ ಕ್ವಶ್ಚನ್ ಪೇಪರ್ಸು, ಹಳೆಯ ವರ್ಷದ ಕ್ವಶ್ಚನ್ ಪೇಪರ್ಗಳನ್ನು ಕೂಡ ಅಪ್ಡೇಟ್ ಮಾಡಿರ್ತೀವಿ. ತಾವು ಪ್ರಶ್ನೆ ಪತ್ರಿಕೆಗಳನ್ನು ಮೇಲೆ ಕ್ಲಿಕ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ತಾವು KSOU ಸ್ಟೂಡೆಂಟ್ ಆ್ಯಪನ್ನು ಬಳಕೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತಗಂಗೋತ್ರಿ, ಮೈಸೂರು. ನಮ್ಮಲ್ಲಿ ಕಲಿತಾ ಇರ್ತಕ್ಕಂತಹ ಕಲಿಕಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು KSOU ಸ್ಟೂಡೆಂಟ್ ಆ್ಯಪ್ ಅಂತ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ನಾವು ಪ್ಲೇಸ್ಟೋರ್ನಲ್ಲಿ ಲಾಂಚ್ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ. ಕಲಿಕಾರ್ಥಿಗಳೇ, ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಎನ್ನುವ ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ತಾವು ಸರ್ಚ್ ಬಾಕ್ಸ್ನಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಟೈಪ್ ಮಾಡಿದ ನಂತರ ತಮಗೆ ಕೆಳಗೆ ಲಿಸ್ಟ್ನಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಬರ್ತದೆ. ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ತಾವು ಇನ್ಸ್ಟಾಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ KSOU ಸ್ಟೂಡೆಂಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. KSOU ಸ್ಟೂಡೆಂಟ್ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ. ತಾವು ನೇರವಾಗಿ ಓಪನ್ ಅನ್ನೋದು ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೋದು. ಅಥವಾ ತಾವು ಸ್ಕ್ರೀನ್ ಮೇಲೆ ಐಕಾನ್ ಇರುತ್ತೆ, ಆ ಐಕಾನ್ ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೋದು. ನಂತರದಲ್ಲಿ ತಾವು ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಪ್ರಿಫರ್ಡ್ ಆ್ಯಪ್ ಲ್ಯಾಂಗ್ವೇಜ್ ಅಂತ
ಆಪ್ಷನ್ ಬರುತ್ತೆ. ಇಲ್ಲಿ ತಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಬಳಕೆ ಮಾಡುವ ಭಾಷೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಬೋದು. ತಾವು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ತಮಗೆ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ವಿವರವನ್ನು ನೀಡ್ತಾ ಇದ್ದೇವೆ. ತಾವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ತಮಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಆ್ಯಪ್ನ ಮುಖ್ಯ ಪುಟ ತೆರೆದುಕೊಳ್ಳುತ್ತದೆ. ಕೆಳಗೆ ತಮಗೆ ಒಂದು ಬಟನ್ ಇದೆ, ಪ್ರೊಫೈಲ್ ಅಂತ ಒಂದು ಬಟನ್ ಇದೆ. ಆ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಲಾಗಿನ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ತಾವು ಲಾಗಿನ್ ಮಾಡೋದಕ್ಕೆ ಎನ್ರೋಲ್ಮೆಂಟ್ ನಂಬರನ್ನು ಬಳಕೆ ಮಾಡಿಕೊಳ್ಬೇಕು. ಎನ್ರೋಲ್ಮೆಂಟ್ ನಂಬರ್ ಅಥವಾ ರೋಲ್ ನಂಬರ್ ಅಂತ ಹೇಳ್ತೀವಿ. ಆ ರೋಲ್ ನಂಬರನ್ನು ತಾವು ಬಳಕೆ ಮಾಡಿಕೊಂಡು ತಾವು ಲಾಗಿನ್ ಮಾಡ್ಕೊಳ್ಬೋದು. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 0 ಎನ್ರೋಲ್ಮೆಂಟ್ ನಂಬರ್ ಇಂದ ಅಥವಾ ತಮ್ಮ ರೋಲ್ ನಂಬರ್ ಅಂತ ದಾಖಲಾತಿ ಸಂಖ್ಯೆ ಪ್ರಾರಂಭ ರೋಲ್ ನಂಬರನ್ನು ತಾವು ಪದವಿ ವಿದ್ಯಾರ್ಥಿಗಳಿಗೆ 08U ಇಂದ ತಮ್ಮ ದಾಖಲಾತಿನ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 0 ಎನ್ರೋಲ್ಮೆಂಟ್ ನಂಬರ್ ಇಂದ ಅಥವಾ ತಮ್ಮ ದಾಖಲಾತಿ ಸಂಖ್ಯೆಯನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬಹುದು. ಈಗ ತಮ್ಮ ಲಾಗಿನ್ ಯಶಸ್ವಿಯಾಗಿದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಸಂಪೂರ್ಣ ಮಾಹಿತಿ, ಹೆಸರು, ಇಮೇಲ್ ವಿಳಾಸ, ಮೊಬೈಲ್ ಸಂಖ್ಯೆ, ತಾವು ಓದುತ್ತಿರುವ ಕೋರ್ಸ್, ದಾಖಲಾತಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕವನ್ನು ಈ ಪ್ರೊಫೈಲಲ್ಲಿ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ತಮಗೆ ಸ್ವಯಂ ಕಲಿಕಾ ಸಾಮಗ್ರಿಗಳು, ಪ್ರವೇಶದ ಬಗ್ಗೆ ಮಾಹಿತಿ, ಮತ್ತು ಕೋರ್ಸ್ಗಳು, ಮತ್ತು ಪರೀಕ್ಷಾ ವಿಷಯಗಳು, ಮತ್ತು ರಿಸಲ್ಟ್ಸು, ಅಸೈನ್ಮೆಂಟ್ಸು ಮತ್ತು ಕ್ವಶನ್ ಪೇಪರ್ ಕೂಡ ನಾವು ಇದರಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿರ್ತೇವೆ. ತಾವು ಕ್ವಶನ್ ಪೇಪರ್ ಮತ್ತು ಅಸೈನ್ಮೆಂಟ್ಸ್ ಮತ್ತು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ತಾವು ತಮ್ಮ ಆ್ಯಪನ್ನು ಬಳಕೆ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ಪರೀಕ್ಷೆಯ ವಿಷಯಗಳನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರ್ತೇವೆ. ಕಾಲಕಾಲಕ್ಕೆ ತಾವು ಪರೀಕ್ಷೆ ವಿಷಯಗಳು, ಪ್ರವೇಶದ ವಿಷಯಗಳನ್ನು ಕೂಡ ನಾವು ಕಾಲಕಾಲಕ್ಕೆ ನಾವು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡ್ಕೊಳ್ತೀವಿ. ನೀವು ಪರೀಕ್ಷಾ ವಿಷಯದ ಮೇಲೆ ಕ್ಲಿಕ್ ಮಾಡಿದ್ರೆ ಪರೀಕ್ಷೆಯ ಬಗ್ಗೆ ಮಾಹಿತಿ, ಮತ್ತು ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರವೇಶದ ಬಗ್ಗೆ ಮಾಹಿತಿಯನ್ನು ಕೂಡ ಲಭ್ಯ ಇರ್ತದೆ. ನಂತರ ನಾವು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ತಾವು ಸ್ವಯಂ ಕಲಿಕಾ ಸಾಮಗ್ರಿಗಳ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಎಷ್ಟು ಯಾವ ಕಲಿಕಾ ಸಾಮಗ್ರಿಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ, ಪ್ರತಿಯೊಂದು ಕಲಿಕಾ ಸಾಮಗ್ರಿಗಳು ಕೂಡ ಸೆಮಿಸ್ಟರ್ ಅನುಸಾರವಾಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ತಾವು ಮೊದಲನೇದಾಗಿ ಏನಂತಂತಂದರೆ ನಮ್ಮ ವಿಡಿಯೋನಲ್ಲಿ, ನಮ್ಮ ವೆಬ್ಸೈಟ್ನಲ್ಲಿ ಕ್ಲಿಕ್ ಹಿಯರ್ ಟು ನೋ ಅಬೌಟ್ ಯುವರ್ ಸಾಫ್ಟ್ ಕೋರ್ಸ್ ಬಾರ್ ಓಪನ್ ಎಲೆಕ್ಟಿವ್ಸ್ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಎನ್ರೋಲ್ಮೆಂಟ್ ನಂಬರ್ ಹಾಕಿದ್ರೆ ತಾವು ಯಾವ್ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತೀರ ಆ ವಿಷಯಗಳು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದರ ಅನುಸಾರವಾಗಿ ತಾವು ನಿಮ್ಮ ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರದಲ್ಲಿ ತಾವು igneous rocks. Mainly rocks we are dividing into 3 types of rocks. One is igneous rocks, sedimentary rocks and metamorphic rocks. The first one is igneous rocks. The term igneous is derived from the Latin word ignis. Ignis means fire. Igneous rocks are primary rocks formed by the action of volcano. They are formed by the surface on the earth and crushed by the cooling of lava and magma. On the basis of the silicon content, igneous rocks are classified into the 2 parts. One is acidic igneous rocks. The second one is basic igneous rocks. The first one is acidic igneous rocks. These rocks have more silicon, for example granite. The second one is basic igneous rocks. These rocks are low silicon content, for example gabbro. On the basis of mode of occurrence, igneous rocks are classified into the 2 types. One is intrusive igneous rocks. The second one is extrusive igneous rocks. The first one is intrusive igneous rocks. Rocks formed
below the earth's surface or in the crust of the earth by the solidization of the magma are called extrusive igneous rocks. For example, granite, gabbro, dorite, etc. Second one is extensive igneous rocks. Rocks formed by the cooling and solidization of the lava on the surface of the earth is called extensive igneous rocks. For example, basalt. ಈ ಒಂದು ಶಿಲೆಗಳನ್ನ ನಾವು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಅಗ್ನಿಜನ್ಯ ಶಿಲೆ, ಪದರು ಶಿಲೆ, ಮತ್ತೊಂದು ರೂಪಾಂತರ ಶಿಲೆ. ಅದರಲ್ಲಿ ಮೊದಲನೇದು ಅಗ್ನಿಜನ್ಯ ಶಿಲೆ ಅನ್ನುವಂಥದ್ದನ್ನ ಇಗ್ನೀಷಿಯಸ್ ರಾಕ್ಸ್ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಇಗ್ನೀಶ್ ಅಂತಂದ್ರೆ ಫೈರ್, ಅಂದ್ರೆ ಬೆಂಕಿ ಎನ್ನುವಂತಹ ಹೆಸರಿನಿಂದ ಬರುತ್ತೆ. ಇದು ಬೆಂಕಿಯಿಂದ ನಿರ್ಮಾಣವಾದ್ದರಿಂದ ಭೂಮಿಯ ಒಳಭಾಗದಲ್ಲಿರುವಂತಹ ಅತ್ಯಂತ ಹೆಚ್ಚು ಉಷ್ಣಾಂಶ ಭರಿತವಾದಂತಹ ಒಂದು ವಸ್ತುಗಳೇನಿದೆ ಅದರಿಂದ ನಿರ್ಮಾಣ ಆಗೋದ್ರಿಂದ, ಇದು ಜ್ವಾಲಾಮುಖಿಯ ಕಾರ್ಯಾಚರಣೆಯಿಂದ ಉಂಟಾಗೋದ್ರಿಂದ ಇದನ್ನ ಅಗ್ನಿಜನ್ಯ ಶಿಲೆ ಅನ್ನುವಂತಹ ಹೆಸರಿನಿಂದ ಕರೀತೇವೆ. ಮತ್ತೆ ಇದು ಭೂಮಿಯ ಮೇಲೆ ಮೊದಲು ನಿರ್ಮಾಣ ಆಗಿರೋದ್ರಿಂದ ಇದನ್ನ ಪ್ರಥಮ ಶಿಲೆ ಅನ್ನುವಂತಹ ಹೆಸರಿನಿಂದನೂ ಕೂಡ ಕರೀತಾ ಹೋಗ್ತೀವಿ ಅನ್ನುವಂಥದ್ದು. ಇದನ್ನ ಅನೇಕ ಅಂಶಗಳ ಆಧಾರದ ಮೇಲೆ ವಿಭಾಗಿಸಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿರುವಂತಹ ಸಿಲಿಕಾನ್ ಅಂಶದ ಆಧಾರದ ಮೇಲೆ, ಈ ಒಂದು ಸಿಲಿಕಾನ್ ಅಂಶದ ಆಧಾರದ ಮೇಲೆ ಆಮ್ಲೀಯ ಮತ್ತೆ ಪ್ರಥಾಮ್ಲೀಯ ಒಂದು ಅಗ್ನಿಜನ್ಯ ಶಿಲೆ ಅನ್ನುವಂತಹ ಹೆಸರಿನಿಂದ ವಿಭಾಗಿಸಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ. ಆಮ್ಲೀಯ ಅಗ್ನಿಜನ್ಯ ಶಿಲೆಗಳು ಬೇಗ ತಂಪಾಗ್ತವೆ. ಯಾಕೆ ಅಂತಂತಂದ್ರೆ ಅದರಲ್ಲಿ ಸಿಲಿಕಾನ್ ಅಂಶ ಹೆಚ್ಚು ಇರೋದ್ರಿಂದ ಅದು ಬೇಗ ಘನೀಭವಿಸುವಂತಹದನ್ನ, ಬೇಗ ತಂಪಾಗುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಆದ್ರೆ ಎರಡನೇದು ಪ್ರತ್ಯಾಮ್ಲೀಯ ಒಂದು ಅಗ್ನಿಜನ್ಯ ಶಿಲೆಗಳಲ್ಲಿ ಸಿಲಿಕಾನ್ ಅಂಶ ಕಡಿಮೆ ಇರೋದ್ರಿಂದ ಅದು ತಂಪಾಗುವುದು ನಿಧಾನವಾಗಿರುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಮತ್ತೆ ಈ ಒಂದು ಶಿಲೆಗಳ ರಚನೆ ಯಾವ ಸ್ಥಳದಲ್ಲಾಗಿದೆ ಅನ್ನುವಂಥದ್ರ ಆಧಾರದ ಮೇಲೆ ನಾವು 2 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಅಂತಃಸರಣ ಶಿಲೆ, ಮತ್ತೊಂದು ಬಹಿಸ್ಸರಣ ಶಿಲೆ. ಈ ಒಂದು ಭೂಮಿಯ ಒಳಭಾಗದಿಂದ ಬರುವಂತಹ ಲಾವಾ ಅದರ ಪದರದ ಭಾಗದಲ್ಲಿ ಅಥವಾ ಒಳಗಡೆನೆ ಘನೀಭವಿಸಿ ಶಿಲೆಯಾದ್ರೆ ಅದನ್ನ ನಾವೇನಂತ ಕರಿತೀವಿ, ಅಂತಃಸರಣ ಶಿಲೆ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಆದ್ರೆ ಕೆಲವೊಂದು ಒಮ್ಮೆ ಭೂಮಿಯ ಒಳಭಾಗದಿಂದ ಬಂದಂತಹ ಲಾವಾ ಭೂಮಿಯ ಮೇಲ್ಮೈಯನ್ನ ತಲುಪಿ ಘನೀಭವಿಸಿ ಆದಂತಹ ಶಿಲೆಗೆ ಬಹಿಸ್ಸರಣ ಶಿಲೆ ಎಂಬ ಹೆಸರಿನಿಂದ ನಾವು ಕರೆಯುವಂತಹದನ್ನ ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಎರಡನೇದಾಗಿರುವಂಥದ್ದು ಸೆಡಿಮೆಂಟರಿ ರಾಕ್ಸ್. Sedimentary rocks are called secondary rocks, or the other names also there. The word sedimentary is derived from the Latin word sedimentum. Sedimentum means setting. Sedimentary rocks are formed by the action of wind and water. Sedimentary rocks are classified meteorological formed sedimentary rock, chemical formed sedimentary rock. Third one is organically formed sedimentary rock. The first one is mechanically formed sedimentary rocks. The rocks which are formed by the process of weathering, erosion and accumulation of the fragments from the pre-existing rocks are called mechanically formed rocks. The second one is chemically formed sedimentary rocks. These rocks are formed by the accumulation and cementation of sediments by the chemical action, for example gypsum, rock salt, etc. The third one is organically formed sedimentary rocks. These rocks are formed by the decay and decomposition of vegetation and skeleton remaining of certain animals, for example coal and coral reefs. ಈ ಒಂದು ಎರಡನೆಯ ವಿಧದ ಶಿಲೆ ಯಾವುದು ಅಂತಂದ್ರೆ ಅದನ್ನ ನಾವು ಪದರು ಶಿಲೆ ಅಂತ ಕರಿತೀವಿ, ಕಣಶಿಲೆ ಅಂತ ಕರಿತೀವಿ, ಮತ್ತೆ ಜಲಜ ಶಿಲೆ ಅನ್ನುವಂತಹ ಹೆಸರಿನಿಂದ ಕರೀತಾ ಹೋಗ್ತೀವಿ.
ಇದು ಕಣಕಣವಾಗಿ ಇರೋದ್ರಿಂದ ಕಣಶಿಲೆ ಅಂತ ಕರಿತೀವಿ. ಪದರಾಗಿ ಹಂಚಿಕೆ ಆಗಿರೋದ್ರಿಂದ ಪದರ ಶಿಲೆ ಅಂತ ಕರಿತೀವಿ. ನೀರಿನ ತಳಭಾಗದಲ್ಲಿ ಇದು ನಿರ್ಮಾಣ ಆಗೋದ್ರಿಂದ ಇದನ್ನ ನಾವು ಜಲಜ ಶಿಲೆ ಅನ್ನುವಂತಹ ಹೆಸರಿನಿಂದ ಕರೆಯುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಪದರ ಶಿಲೆಯನ್ನ ನಾವು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸಿರುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಮೊದಲನೇದಾಗಿ ಭೌತಿಕ ಕ್ರಿಯೆಯಿಂದುಂಟಾದಂತಹ ಪದರುಶಿಲೆ, ರಾಸಾಯನಿಕ ಕ್ರಿಯೆಯಿಂದುಂಟಾದಂತಹ ಪದರುಶಿಲೆ, ಜೈವಿಕ ಕ್ರಿಯೆಯಿಂದುಂಟಾದಂತಹ ಪದರುಶಿಲೆ. ಭೌತಿಕ ಕ್ರಿಯೆಯಿಂದ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ವಸ್ತುಗಳು ಭೌತಿಕ ಚಟುವಟಿಕೆಯಿಂದಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸವೆತ ಹೊಂದದಂಥವು ಅದರ ಉಷ್ಣಾಂಶದ ಒಂದು ಕಾರಣದಿಂದಾಗಿ ಅಥವಾ ಒತ್ತಡದ ಕಾರಣದಿಂದಾಗಿ ಶಿಲೆಗಳು ನಿರ್ಮಾಣ ಆದರೆ ಅದನ್ನ ನಾವೇನಂತ ಕರಿತೀವಿ, ಭೌತಿಕ ಕ್ರಿಯೆಯಿಂದಾದಂತಹ ಒಂದು ಶಿಲೆ ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕ ಸಂಯೋಜನೆಯಾಗದೆ ಶಿಲೆ ನಿರ್ಮಾಣವಾದರೆ ಅದನ್ನ ಭೌತಿಕ ಕ್ರಿಯೆಯಿಂದಾದ ಶಿಲೆ ಅಂತ ಕರಿತೀವಿ ಅನ್ನುವಂಥದ್ದು. ಎರಡನೇದು ರಾಸಾಯನಿಕ ಕ್ರಿಯೆಯಿಂದಾದಂತಹ ಶಿಲೆ. ಕೆಲವೊಂದು ರಾಸಾಯನಿಕಗಳ ಮಿಶ್ರಣದಿಂದಾಗಿ ಶಿಲೆಗಳು ನಿರ್ಮಾಣ ಆದರೆ ಅದನ್ನ ರಾಸಾಯನಿಕ ಕ್ರಿಯೆಗಳಿಂದಾದಂತಹ ಶಿಲೆ ಅಂತ ಕರಿತೀವಿ. ಉದಾಹರಣೆಗೆ ಜಿಪ್ಸಮ್ ಮಿಶ್ರಣದಿಂದಾಗಿರ್ಬೋದು, ಸುಣ್ಣದ ಕಲ್ಲಿನ ಮಿಶ್ರಣದಿಂದ ಆಗಿರ್ಬೋದು. ಈ ತರದ ಶಿಲೆಗಳನ್ನ ನಾವೇನಂತ ಕರಿತೀವಿ, ಈ ಒಂದು ರಾಸಾಯನಿಕ ಕ್ರಿಯೆಯಿಂದಾದಂತಹ ಶಿಲೆ ಅನ್ನುವಂತಹ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನೊಂದು ಜೈವಿಕ ಕ್ರಿಯೆಯಿಂದಾದಂತಹ ಶಿಲೆ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಜೀವಿಗಳಿಂದಾಗಿ ಕೆಲವೊಮ್ಮೆ ಶಿಲೆಗಳು ನಿರ್ಮಾಣ ಆಗ್ತವೆ ಅನ್ನುವಂಥದ್ದು. ಈಗ ಉದಾಹರಣೆಗೆ ಭೂಕಂಪ ಜ್ವಾಲಾಮುಖಿಯಾದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಸಸ್ಯಗಳು, ಪ್ರಾಣಿಗಳು, ಮನುಷ್ಯ, ಭೂಮಿಯ ಅದೇ ರೀತಿಯಲ್ಲಿ ಸಮುದ್ರಗಳಲ್ಲಿ ನಿರ್ಮಾಣವಾಗುವಂತಹ ಒಂದು ಜೀವಿಗಳ ಅವಶೇಷವಾದಂತಹ ಅವಳದ ದಿಣ್ಣೆಗಳಾಗಿರ್ಬೋದು, ಇವುಗಳಿಂದಲೂ ಕೂಡ ಶಿಲೆಗಳು ನಿರ್ಮಾಣ ಆಗುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ರೀತಿಯಲ್ಲಿ 3 ರೀತಿಯಾದಂತಹ ಶಿಲೆಗಳು ನಿರ್ಮಾಣ ಆಗುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಇಸ್ ಮೆಟಮಾರ್ಫಿಕ್ ರಾಕ್ಸ್. ದ ವರ್ಡ್ ಮೆಟಮಾರ್ಫಿಕ್ ಮೀನ್ಸ್ change of form when the igneous and sedimentary rocks undergo physical and chemical changes due to the influence of temperature and pressure. It result is formation of the metamorphic rocks. The process of metamorphic rocks into the 2 types. One is contact metamorphism. Second one is regional metamorphism. The first one is contact metamorphism. For example, marbles and limestones is created from the contact metamorphisms, and salt from the clay, granite from the coal. These are all created from the regional metamorphism activities of the metamorphic rocks creation. The another one is the importance of rocks. What are the use of rocks? What are the importance of rocks? The first one is rocks supply various minerals. The second one is rocks are used for the constructional works. The third one is rocks are used to make idols and other art and sculptures. ಈ ಒಂದು ರೂಪಾಂತರ ಶಿಲೆ ಎನ್ನುವಂತಹದ್ದು ರಾಸಾಯನಿಕವಾಗಿ ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ಏನು ಈಗಾಗಲೇ ನಾನು ತಿಳಿಸಿದಂತೆ ಅಗ್ನಿಜನ್ಯ ಶಿಲೆ ಮತ್ತು ರೂಪಾಂತರ ಶಿಲೆಗಳು ಪರಿವರ್ತನೆಯನ್ನ ಹೊಂದಿ ರಾಸಾಯನಿಕ ಸಂಯೋಜನೆಯಿಂದಾಗಿ ತನ್ನ ರೂಪವನ್ನ ಬದಲಾಯಿಸಿಕೊಂಡು ಶಿಲೆಯಾಗಿ ಪರಿವರ್ತನೆ ಆದರೆ ಆ ತರದನ್ನು ನಾವು ರೂಪಾಂತರ ಶಿಲೆ ಎನ್ನುವಂತಹ ಹೆಸರಿನಿಂದ ಕರಿತೀವಿ. ಇದನ್ನು ಕೂಡ 2 ಭಾಗವಾಗಿ ವಿಂಗಡಿಸ್ತೇವೆ. ಒಂದು ಸಂಪರ್ಕ ರೂಪಾಂತರ ಶಿಲೆ, ಮತ್ತೊಂದು ಪ್ರಾದೇಶಿಕ ರೂಪಾಂತರ ಶಿಲೆ ಅಂತ ಕರಿತೀವಿ. ಅದಕ್ಕೆ ಸಂಪರ್ಕ ರೂಪಾಂತರ ಶಿಲೆಗೆ ಉದಾಹರಣೆಗೆ ಮಾರ್ಬಲ್ಸ್ ಅನ್ನುವಂಥದ್ದು ಲೈಮ್ ಸ್ಟೋನ್ ಇಂದ ನಿರ್ಮಾಣ ಆಗ್ತಾ ಹೋದ್ರೆ, ಈ ಒಂದು ಪ್ರಾದೇಶಿಕ ರೂಪಾಂತರ ಶಿಲೆಯಲ್ಲಿ ಏನಾಗುತ್ತೆ, ಈ ಸಾಲ್ಟ್ ಅನ್ನುವಂಥದ್ದು ನಿರ್ಮಾಣ ಆಗೋದು ಕ್ಲೇ ಇಂದ ನಿರ್ಮಾಣ ಆಗುತ್ತೆ. ಅದೇ ರೀತಿಯಲ್ಲಿ ಕೋಲ್ ಇಂದ ಗ್ರಾನೈಟ್ ಅನ್ನುವಂಥದ್ದು ನಿರ್ಮಾಣ ಆಗುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಶಿಲೆಗಳಿಂದ ಏನು ಅನುಕೂಲ, ವಾಟ್ ಆರ್ ದ ಯೂಸಸ್ ಆಫ್ ರಾಕ್ಸ್ ಅಂತ ನೋಡೋದಾದ್ರೆ, ಸೋ ಮೆನಿ ಮಿನರಲ್ಸ್ ಸಪ್ಲೈ ಫ್ರಮ್ ದಿ ರಾಕ್ಸ್. ಯಾವುದೇ ರೀತಿಯಾದಂತಹ ಒಂದು ಖನಿಜಾಂಶಗಳನ್ನು ನೀವು ಗಮನಿಸೋದಾದ್ರೆ ಆ ಖನಿಜಾಂಶಗಳು ನಮಗೆ ಎಲ್ಲಿಂದ ಸಿಗುತ್ತೆ ಅಂದ್ರೆ ಶಿಲೆಗಳಿಂದ ಸಿಗುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಮತ್ತೆ ಅನದರ್ ಒನ್ ಈಸ್ ಕನ್ಸ್ಟ್ರಕ್ಷನಲ್ ವರ್ಕ್.
ನಾವು ಅನೇಕ ರೀತಿಯಾದಂತಹ ಕಟ್ಟಡಗಳ ನಿರ್ಮಾಣ ಆಗಿರೋದು, ಅಣೆಕಟ್ಟುಗಳ ನಿರ್ಮಾಣ ಆಗಿರ್ಬೋದು, ರಸ್ತೆ ನಿರ್ಮಾಣ ಆಗಿರ್ಬೋದು, ಈ ಎಲ್ಲ ಕಡೆಗಳು ಕೂಡ ಕಲ್ಲಿನ ಬಳಕೆ, ಶಿಲೆಯ ಬಳಕೆ ಆಗ್ತಾ ಇರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇದಲ್ಲದೆ ನಾವು ಮನೆಗಳಲ್ಲಿ ಮಾಡುವಂತಹ ಒಂದು ಕೆಲವೊಂದು ಕೆತ್ತನೆ ಕೆಲಸದಿಂದ ಮಾಡಿದಂತಹ ಶಿಲ್ಪಕಲೆಗಳಾಗಿರ್ಬೋದು, ಮತ್ತೆ ಈ ಒಂದು ಬೆಲೆ ಬಾಳುವಂತಹ ಕಲ್ಲುಗಳನ್ನು ಬಳಕೆ ಮಾಡುವಂಥದ್ದಾಗಿರ್ಬೋದು, ಹೀಗೆ ಮನೆಗಳಲ್ಲೂ ಕೂಡ ಇವುಗಳ ಬಳಕೆ ಆಗ್ತಾ ಇರುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ. ಒಳ್ಳೆ ಶಿಲಾಕೃತಿಗಳನ್ನು ಕೆತ್ತುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ದೇವಸ್ಥಾನಗಳ ರಚನೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂತಹ ಒಂದು ಉಪಯೋಗ ಶಿಲೆಗಳಿಂದ ಇರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋಂಥದ್ದು. ನೆಕ್ಸ್ಟ್ ಒನ್ ಈಸ್ ವೆದರಿಂಗ್. The process of disintegration and decomposition of rocks is called weathering. The weathering, mainly we are dividing into three types of weatherings. One is mechanical weathering, chemical weathering, and biological weathering. The first one is mechanical weathering. The disintegration of rocks by the mechanical way and without any chemical changes is called mechanical weathering. Mechanical weathering is mainly influenced by temperature, frost, wind, and sea waves. The second one is chemical weathering. Disintegration and decomposition of rock by chemical process is called chemical weathering. For example, oxidization, carbonization, hydration, and solution. The third one is biological weathering. The disintegration of rocks caused by the plants, animals, and human being is called biological weathering. For example, plants, animals, and human beings. ಶಿಲೆಗಳ ಶಿಥಲೀಕರಣ. ಈ ಒಂದು ಶಿಲೆಗಳ ಶಿಥಲೀಕರಣ ಅಂತಂದ್ರೆ ಏನು? ಶಿಲೆಗಳು ಒಡೆದು ಚೂರು ಚೂರಾಗುವಂತಹದ್ದನ್ನ, ಶಿಲೆಗಳು ವಿಘಟನೆಗೊಳ್ಳುವಂತಹದ್ದನ್ನ ನಾವು ಶಿಥಲೀಕರಣ ಅನ್ನುವಂತಹ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ಶಿಲೆಗಳು ಯಾವ ಕಾರಣದಿಂದಾಗಿ ವಿಘಟನೆಗೊಳ್ತವೆ ಅಥವಾ ಅದು ಚೂರಾಗ್ತವೆ ಅನ್ನುವಂತಹದನ್ನ ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಶಿಲೆಗಳ ಶಿಥಲೀಕರಣವನ್ನ, ಅದು ಒಡೆದು ಚೂರು ಚೂರಾಗೋದಕ್ಕೆ ಮೂರು ರೀತಿಯಾದಂತಹ ಪ್ರಮುಖ ಕಾರಣಗಳು ಕಂಡು ಬರ್ತವೆ. ಒಂದು ಭೌತಿಕ ಶಿಥಲೀಕರಣ, ಎರಡನೇದು ರಾಸಾಯನಿಕ ಶಿಥಲೀಕರಣ, ಮೂರನೇದು ಜೈವಿಕ ಶಿಥಲೀಕರಣ. ಮೊದಲನೇದು ಭೌತಿಕ ಶಿಥಲೀಕರಣ. ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಉಷ್ಣಾಂಶ, ಹಿಮ, ಗಾಳಿ, ಸಮುದ್ರದ ಅಲೆಗಳು, ಗುರುತ್ವಾಕರ್ಷಣ ಶಕ್ತಿ, ಈ ಒಂದು ಚಟುವಟಿಕೆಗಳಿಂದಾಗಿ ಶಿಲೆಗಳು ಒಡೆದು ಚೂರ್ ಚೂರಾಗುವಂಥದ್ದನ್ನ ಭೌತಿಕ ಶಿಥಲೀಕರಣ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಇಲ್ಲೇ ಯಾವುದೇ ರೀತಿಯಾದಂತಹ ರಾಸಾಯನಿಕ ಸಂಯೋಜನೆ ಆಗಿರಲ್ಲ. ಮತ್ತೆ ಎರಡನೇದು ರಾಸಾಯನಿಕ ಶಿಥಲೀಕರಣ. ಕೆಲವೊಂದು ರಾಸಾಯನಿಕ ವಸ್ತುಗಳ ಸಂಯೋಜನೆಯಿಂದಾಗಿ ಶಿಲೆಗಳು ಒಡೆದು ಚೂರ್ಚೂರಾದ್ರೆ ಅದನ್ನ ರಾಸಾಯನಿಕ ಶಿಥಲೀಕರಣ ಅಂತ ಕರಿತೇವೆ. ಯಾವ್ಯಾವುದು ಅಂತಂದ್ರೆ ಅದನ್ನ ಜಲಜನಕದ ಮಿಶ್ರಣ ಆಗಿರ್ಬೋದು, ಆಮ್ಲಜನಕದ ಮಿಶ್ರಣ ಆಗಿರ್ಬೋದು, ಮತ್ತೆ ಕಾರ್ಬನೈಸೇಷನ್ ಆಗಿರ್ಬೋದು. ಈ ರೀತಿಯಲ್ಲಿ ಶಿಲೆಗಳು ಒಡೆದು ಚೂರ್ಚೂರಾಗ್ತವೆ. ಕೆಲವೊಮ್ಮೆ ಸುಣ್ಣದ ಕಲ್ಲಿಗೆ ನೀರು ಹಾಕಿದ್ರೆ ಅದು ಕರಗೋಗುತ್ತೆ. ಈ ರೀತಿಯಾದಂಥದ್ದನ್ನು ನಾವು ರಾಸಾಯನಿಕ ಶಿಥಲೀಕರಣ ಅಂತ ಕರೀತಾ ಹೋಗ್ತೀವಿ ಅನ್ನೋಂಥದ್ದು. ಇನ್ನು ಜೈವಿಕ ಶಿಥಲೀಕರಣ. ಈ ಒಂದು ಜೀವಿಗಳಿಂದಾಗಿ ಶಿಲೆಗಳು ಒಡೆದು ಚೂರ್ಚೂರಾಗುವಂತಹದನ್ನ ಜೈವಿಕ ಶಿಥಲೀಕರಣ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಅದು ಸಣ್ಣ ಕೀಟದಿಂದ ಹಿಡಿದು ಬೃಹದಾಕಾರದ ಒಂದು ಮರಗಳಿಂದ ಆಗಿರ್ಬೋದು ಅಥವಾ ಪ್ರಾಣಿಗಳಿಂದಾಗಿ ಶಿಲೆಗಳು ಒಡೆದೋಗ್ತವೆ. ಈಗ ಮರಗಳು ಬೇರುಗಳ ಮೂಲಕ ಶಿಲೆಗಳನ್ನು ಒಡೆಯುತ್ತವೆ, ಇಲಿಗಳು ಬಿಲೆಗಳನ್ನು ತೋಡುವ ಮೂಲಕ ಶಿಲೆಗಳನ್ನು ಚೂರು ಮಾಡ್ತವೆ. ಆ ರೀತಿಯಲ್ಲಿ ಮನುಷ್ಯ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಲೆಗಳನ್ನು ಒಡೆದು ಚೂರ್ ಮಾಡ್ತಾ ಇರುವಂಥದ್ದು. ಇದನ್ನ ನಾವು ಜೈವಿಕ ಶಿಥಲೀಕರಣ ಅನ್ನುವಂತಹ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಏಜೆಂಟ್ ಆಫ್ ಡೆನೋಡೇಷನ್. The wearing or tearing away of the land surface is referred as denudation. Agent of denudation. The natural agent which are responsible for the modeling and shaping of the earth's surface are known as agents of denudation. The important agents are river, underground water, glaciers, wind,
waves. The first one is river. River is an important external agent of denudation on the changing face of the earth. ಏನು ಈ ಒಂದು ಏಜೆಂಟ್ ಆಫ್ ಡೆನೋಡೇಷನ್ ಅನ್ನುವಂಥದ್ದನ್ನ ನಗ್ನೀಕರಣದ ಕರ್ತೃಗಳು ಅಂತ ಕರಿತೀವಿ. ಏನ್ ನಗ್ನೀಕರಣದ ಕರ್ತೃ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮೇಲಿರುವಂತಹ ಒಂದು ಮೃದುವಾದಂತಹ ಮಣ್ಣೇನಿದೆ, ಆ ಮಣ್ಣನ್ನ ಸವೆಸಿ ಸಾಗಿಸುವಂತಹ ಚಟುವಟಿಕೆಯನ್ನೇ ನಾವು ನಗ್ನೀಕರಣ ಎಂಬ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನೋಂಥದ್ದು. ಓಕೆ, ನಿಮಗೆ ಕ್ವಶನ್ ಪೇಪರ್ಸು, ಹಳೆಯ ವರ್ಷದ ಕ್ವಶನ್ ಪೇಪರ್ಗಳನ್ನು ಕೂಡ ಅಪ್ಡೇಟ್ ಮಾಡಿರ್ತೀವಿ. ತಾವು ಪ್ರಶ್ನೆ ಪತ್ರಿಕೆಗಳನ್ನು ಮೇಲೆ ಕ್ಲಿಕ್ ಮಾಡಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ತಾವು KSOU ಸ್ಟೂಡೆಂಟ್ ಆ್ಯಪನ್ನು ಬಳಕೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮುಕ್ತಗಂಗೋತ್ರಿ, ಮೈಸೂರು. ನಮ್ಮಲ್ಲಿ ಕಲಿತಾ ಇರ್ತಕ್ಕಂತಹ ಕಲಿಕಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು KSOU ಸ್ಟೂಡೆಂಟ್ ಆ್ಯಪ್ ಅಂತ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ನಾವು ಪ್ಲೇಸ್ಟೋರ್ನಲ್ಲಿ ಲಾಂಚ್ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಇದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು, ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಕಲಿಕಾರ್ಥಿಗಳೇ ಪ್ಲೇಸ್ಟೋರ್ನಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಇದನ್ನು ಪ್ಲೇಸ್ಟೋರ್ ಎನ್ನುವ ಅಪ್ಲಿಕೇಶನ್ ಇದೆ. ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ತಾವು ಸರ್ಚ್ ಬಾಕ್ಸ್ನಲ್ಲಿ KSOU ಎನ್ನುವ ಸ್ಟೂಡೆಂಟ್ ಆ್ಯಪ್ ಅಂತ ಟೈಪ್ ಮಾಡಿದ ನಂತರ ತಮಗೆ ಕೆಳಗೆ ಲಿಸ್ಟ್ನಲ್ಲಿ KSOU ಸ್ಟೂಡೆಂಟ್ ಆ್ಯಪ್ ಅಂತ ಬರ್ತದೆ. ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ತಾವು ಇನ್ಸ್ಟಾಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ KSOU ಸ್ಟೂಡೆಂಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. KSOU ಸ್ಟೂಡೆಂಟ್ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ. ತಾವು ನೇರವಾಗಿ ಓಪನ್ ಅನ್ನೋದು ಬಟನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೋದು. ಅಥವಾ ತಾವು ನೆಕ್ಸ್ಟ್ ಟಾಪಿಕ್ ಈಸ್ ಏಜೆಂಟ್ ಆಫ್ ಡೆನೋಡೇಷನ್. ದ ವೇರಿಂಗ್ ಆರ್ tearing away of the land surface is referred as denudation. The varying agent of denudation. The natural agent which are responsible for the modeling of shaping of the earth surface are known as agent of denudation. The important agents are river, underground water, glacier, winds and waves. ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮಣ್ಣನ್ನ ಸವೆಸಿ ಸಾಗಿಸುವಂತಹ ಚಟುವಟಿಕೆಗೆ ನಾವು ನಗ್ನೀಕರಣ ಎಂಬುದಾಗಿ ಕರಿತಾ ಹೋಗ್ತೀವಿ ಅನ್ನೋಂಥದ್ದು. ಇನ್ನು ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಒಂದು ವಸ್ತುಗಳೇನಿದೆ, ಆ ಒಂದು ಮಣ್ಣು ಅಥವಾ ಶಿಲೆಯನ್ನ ಸವೆಸಿ ಸಾಗಿಸುವಂತಹ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಕರ್ತೃಗಳನ್ನೇ ನಾವು ನಗ್ನೀಕರಣದ ಕರ್ತೃಗಳು ಎಂಬ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಅದು ಯಾವ್ಯಾವುದು ಅಂತ ನೋಡೋದಾದ್ರೆ ಪ್ರಮುಖವಾಗಿರುವಂಥವು ನದಿ, ಹಿಮನದಿ, ಅಂತರ್ಜಲ, ಮಾರುತ ಮತ್ತೆ ಸಮುದ್ರದ ಅಲೆಗಳು ಅತ್ಯಂತ ಪ್ರಮುಖವಾದಂತಹ ನಗ್ನೀಕರಣದ ಕರ್ತೃಗಳಾಗಿರುವಂತಹದನ್ನು ನಾವು ಕಾಣಬಹುದಾಗಿದೆ ಎನ್ನುವಂಥದ್ದು. ಅದರಲ್ಲಿ ಮೊದಲನೇದಾಗಿರೋದು ನದಿ, ರಿವರ್. ರಿವರ್ ಈಸ್ ಆನ್ ಇಂಪಾರ್ಟೆಂಟ್ ಎಕ್ಸ್ಟರ್ನಲ್ ಏಜೆಂಟ್ ಆಫ್ ದಿ ಡೆನೋಡೇಷನ್ ಆನ್ ದ ಚೇಂಜಿಂಗ್ ಫೇಸ್ ಆಫ್ ದಿ ಅರ್ತ್. ದ ವರ್ಕ್ ಆಫ್ ದಿ ರಿವರ್ ಆಕ್ಟಿವಿಟೀಸ್ ಆರ್ erosional work, transportational work and depositional work. The first one is erosional work. The process of wearing and taking away the part of the rocks is known as erosional work. The important landforms creation of the erosional work of the rivers, they are V-shaped valley, gorges, I-shaped valley, canyon, pothole, waterfall, etc. The second one is transportational work. The process of carrying away the eroded materials is known as transportational work. The third one is
depositional work of the river. The process of the carrying and accumulating the eroded material by the river at the lower course is known as depositional work. The important landforms creation to the depositional work of the rivers, they are meanders, oxbow lakes, floodplains, natural leaves, river disputaries, delta, etc. ಈ ಒಂದು ನದಿ ಎನ್ನುವಂಥದ್ದು ನಗ್ನೀಕರಣದ ಕರ್ತೃವಾಗಿ ತನ್ನ ಪ್ರಮುಖವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಭೂಮಿಯ ಮೇಲ್ಭಾಗದ ನಗ್ನೀಕರಣದ ಕರ್ತೃವಿನಲ್ಲಿ ನದಿ ಅತ್ಯಂತ ಪ್ರಮುಖವಾಗಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ನದಿ ಹರಿಯಬೇಕಾದ್ರೆ ಭೂಮಿಯ ಮೇಲ್ಭಾಗದ ವಸ್ತುಗಳನ್ನ 3 ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಒಂದು ಸವೆತ, ಸಾಗಾಣಿಕೆ ಮತ್ತೆ ಸಂಚಯನ. ಭೂಮಿಯ ಮೇಲ್ಭಾಗದಲ್ಲಿ ಇರಬೇಕಾದ್ರೆ ಮಣ್ಣನ್ನ ಸವೆಸುವ ಚಟುವಟಿಕೆ, ಅದನ್ನ ಸಾಗಿಸುವ ಚಟುವಟಿಕೆ ಮತ್ತೆ ಸಂಚಯನ ಮಾಡುವಂತಹ ಚಟುವಟಿಕೆಯನ್ನ ಮಾಡುತ್ತೆ. ಈ 3 ಚಟುವಟಿಕೆಯನ್ನ ನದಿ ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಸವೆತ ಕಾರ್ಯ. ಸವೆತ ಕಾರ್ಯ ಅಂತಂದ್ರೆ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಮಣ್ಣು ಮತ್ತೆ ಶಿಲೆಯನ್ನ ಸವೆಸುವ ಚಟುವಟಿಕೆಗೆ ಸವೆತ ಕಾರ್ಯ ಎಂಬುದಾಗಿ ಕರೀತಾ ಹೋಗ್ತೀವಿ. ಇದರಿಂದ ಭೂಮಿಯ ಮೇಲ್ಭಾಗದಲ್ಲಿ ಅನೇಕ ರೀತಿಯಾದಂತಹ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವೆ. ಯಾವ್ಯಾವುದು ಅಂದ್ರೆ ವಿ ಶೇಪ್ಡ್ ವ್ಯಾಲಿ ಆಗಿರ್ಬೋದು, ವಿ ಆಕಾರದ ಕಣಿವೆ, ಜಲಪಾತಗಳು, ಮತ್ತೆ ಕಂದರಗಳು, ಮತ್ತೆ ಈ ಒಂದು ಐ ಶೇಪ್ಡ್ ವ್ಯಾಲಿ, ಐ ಆಕಾರದ ಭೂ ಸ್ವರೂಪ, ಮತ್ತೆ ಕುಂಭಕುಳಿ, ಹೀಗೆ ಅನೇಕ ರೀತಿಯಾದಂತಹ ಭೂ ಸ್ವರೂಪಗಳು ನದಿಯ ಸವೆತ ಕಾರ್ಯದಿಂದಾಗಿ ನಿರ್ಮಾಣ ಆಗುವಂತಹದನ್ನ ನಾವು ಕಾಣ್ತೀವಿ. ಇದು ಮೇಲ್ಕಣಿವೆಯಲ್ಲಿ ಉಂಟಾಗುವಂತಹದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಎರಡನೇದು ಟ್ರಾನ್ಸ್ಪೋರ್ಟೇಷನಲ್ ವರ್ಕ್. ನದಿಯು ಸವೆಸಿದ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಚಟುವಟಿಕೆಯನ್ನ ಮಾಡುತ್ತೆ. ಇದನ್ನೇ ನಾವು ಸಾಗಾಣಿಕೆಯ ಕಾರ್ಯ ಎಂಬುದಾಗಿ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಸವೆಸಿ ಸಾಗಿಸಿದಂತಹ ವಸ್ತುಗಳನ್ನ ನದಿಯು ತನ್ನ ಅಂತ್ಯ ಭಾಗದಲ್ಲಿ ಸಂಚಯನ ಮಾಡ್ತಾ ಹೋಗುತ್ತೆ, ಅದನ್ನ ಸಂಗ್ರಹಿಸ್ತಾ ಹೋಗುತ್ತೆ. ಅದನ್ನೇ ನಾವು ಸಂಚಯನ ಕಾರ್ಯ ಎಂಬ ಹೆಸರಿನಿಂದ ಕರಿತಾ ಹೋಗ್ತೀವಿ. ಇದರಿಂದಲೂ ಸಹ ಅನೇಕ ರೀತಿಯಾದಂತಹ ಭೂ ಸ್ವರೂಪಗಳು ನಿರ್ಮಾಣ ಆಗ್ತವೆ ಅನ್ನುವಂಥದ್ದು. ಅದರಲ್ಲಿ ನದಿಯ ತಿರುವುಗಳಾಗಿರ್ಬೋದು, ಎತ್ತಿನ ಕೊಂಬಿನಾಕಾರದ ಸರೋವರಗಳಾಗಿರ್ಬೋದು, ಪ್ರವಾಹ ಮೈದಾನ ಆಗಿರ್ಬೋದು, ಸ್ವಾಭಾವಿಕ ದಡಕಟ್ಟೆ ಆಗಿರ್ಬೋದು, ನದಿ ವಿಭಾಜಕ, ಡೆಲ್ಟಾ, ಹೀಗೆ ನದಿಯ ಮುಖ, ಹೀಗೆ ಅನೇಕ ರೀತಿಯಾದಂತಹ ಭೂ ಸ್ವರೂಪಗಳು ನದಿಯ ಒಂದು ಸಂಚಯನ ಕಾರ್ಯದಿಂದಾಗಿ ನಿರ್ಮಾಣ ಆಗುವಂತಹದ್ದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್, ಸೆಕೆಂಡ್ ಒನ್ ಈಸ್ ಗ್ಲೇಷಿಯರ್. Glacier also one of the important denudation agent on the earth. Under the great pressure and gravity due to the slope, the ice begins to move downwards slowly. Such slow moving river of the ice is called glacier. The work of the glacier actively or erosional work, transportational work and depositional work. The first one is erosional work. The glacier picks a lot of rocks, debris when it is moves over the rock surface. It erodes the valley by plucking, rubbing as well as scrubbing on the landforms, creating erosional work or Skurcue, rock steps, U-shaped valley, hanging valley, these are all landforms creation of the erosional work of the river. The second one is transportational work of the glacier. The materials moves along with the glacier is known as transportational work of the glacier. The third one is depositional work. The transported materials on the glacier begin to be deposit at the terminal point on the glacier where it resides with the melting of ice. The important landforms creation of the depositional work of the glaciers are meanders, moraines, doldrums, escarps,
ಕೇನ್ಸ್, ಔಟ್ವಾಶ್ ಪ್ಲೇನ್ಸ್, ಟಿಲ್ ಪ್ಲೇನ್ಸ್ ಎಕ್ಸೆಟ್ರಾ. ಹಿಮ ನದಿ ಅನ್ನುವಂಥದ್ದು ಕೂಡ ನಗ್ನೀಕರಣದ ಒಂದು ಪ್ರಮುಖ ಕರ್ತೃವಾಗಿದ್ದು, ಇದು ಹಿಮ ನದಿ ಎನ್ನುವಂಥದ್ದು ಏನು ಅಂದ್ರೆ, ಹಿಮವು ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಮತ್ತೆ ಭೂಮಿಯ ಇಳಿಜಾರಿನಿಂದಾಗಿ ನಿಧಾನವಾಗಿ ಎತ್ತರದ ಕಡೆಯಿಂದ ತಗ್ಗಿನ ಕಡೆಗೆ ಚಲಿಸುತ್ತದೆ. ಈ ಒಂದು ಚಲನೆಯನ್ನೇ ನಾವು, ಹಿಮದ ಚಲನೆಯನ್ನೇ ಹಿಮ ನದಿ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಈ ಹಿಮ ನದಿ ಹರಿಯುವಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಏನ್ ಕಾರ್ಯ ಅಂತಂದ್ರೆ, ಸವೆತ ಕಾರ್ಯ, ಸಾಗಾಣಿಕೆ ಕಾರ್ಯ ಮತ್ತೆ ಸಂಚಯನ ಕಾರ್ಯ ಅನ್ನುವಂತಹ 3 ಕಾರ್ಯಗಳನ್ನು ನಿರ್ವಹಿಸುತ್ತೆ. ಮೊದಲನೇದಾಗಿ ಸವೆತ ಕಾರ್ಯದಲ್ಲಿ ಅನೇಕ ವಸ್ತುಗಳನ್ನ ಪರಚುವ ಮೂಲಕ, ಗೀಚುವ ಮೂಲಕ ಮತ್ತೆ ಕೀಳುವ ಮೂಲಕ ಅನೇಕ ವಸ್ತುಗಳನ್ನ ಸವೆಸಿಕೊಂಡು ಸಾಗುತ್ತೆ. ಅದರಿಂದ ಅನೇಕ ಭೂ ಸ್ವರೂಪ ನಿರ್ಮಾಣ ಆಗುತ್ತೆ. ಸರ್ಕ್ಯೂ, ಶಿಲಾಸೋಪಾನ, ತೂಗು ಕಣಿವೆ, ಯು ಆಕಾರದ ಕಣಿವೆ, ಈ ರೀತಿಯಾದಂತಹ ಭೂಸ್ವರೂಪಗಳು ಈ ಒಂದು ಹಿಮ ನದಿಯ ಸವೆತ ಕಾರ್ಯದಿಂದಾಗಿ ನಿರ್ಮಾಣ ಆಗುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಮತ್ತೆ ಎರಡನೇದು, ಸವೆಸಿದ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡುತ್ತೆ. ಇದನ್ನೇ ಸಾಗಾಣಿಕೆಯ ಕಾರ್ಯ ಎಂಬ ಹೆಸರಿನಿಂದ ನಾವು ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮೂರನೇದಾಗಿರುವಂಥದ್ದು ಏನು ಅಂದ್ರೆ, ಸವೆಸಿ ಸಾಗಿಸಿದಂತಹ ವಸ್ತುಗಳನ್ನ ಹಿಮ ನದಿಯು ನದಿಯಾಗಿ ಪರಿವರ್ತನೆ ಆಗುವಂಥದ್ದು ಅಥವಾ ಹಿಮ ಕರಗಿ ನೀರಾಗಿ ಪರಿವರ್ತನೆಯಾಗುವಂತಹ ಸಂದರ್ಭದಲ್ಲಿ ಸವೆಸಿ ಸಾಗಿಸಿದಂತಹ ವಸ್ತುಗಳನ್ನ ಸಂಚಯನ ಮಾಡ್ತಾ ಹೋಗುತ್ತೆ. ಅದನ್ನೇ ನಾವು ಈ ಒಂದು ಹಿಮ ನದಿಯ ಸಂಚಯನ ಕಾರ್ಯ ಎಂಬ ಹೆಸರಿನಿಂದ ಕರೀತಾ ಹೋಗ್ತೀವಿ ಅನ್ನುವಂಥದ್ದು. ಇದರಿಂದನೂ ಕೂಡ ಅನೇಕ ಭೂಸ್ವರೂಪ ನಿರ್ಮಾಣ ಆಗುತ್ತೆ. ಶಿಲಾಸೋಪಾನಗಳಾಗಿರ್ಬೋದು, ಡೋಲ್ ಡ್ರಮ್ಸ್ ಆಗಿರ್ಬೋದು, ಎಸ್ಕಾರ್ಸ್ ಆಗಿರ್ಬೋದು, ಮತ್ತೆ ಹಿಮಕುಳಿಗಳಾಗಿರ್ಬೋದು, ಹೀಗೆ ಅನೇಕ ರೀತಿಯ ವಿವಿಧ ರೀತಿಯಾದಂತಹ ಭೂಸ್ವರೂಪಗಳು ನಿರ್ಮಾಣ ಆಗುವಂತಹದ್ದನ್ನ ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಒನ್ ಈಸ್ ವಿಂಡ್ಸ್. ವಿಂಡ್ ಇಸ್ ದ ಏಜೆಂಟ್ ಆಫ್ ಡೆನೋಡೇಷನ್ ಇನ್ ದ ಡ್ರೈಡ್ ರೀಜನ್ಸ್ ಆಫ್ ದಿ ಅರ್ತ್ ಸರ್ಫೇಸ್, ಪರ್ಟಿಕ್ಯುಲರ್ಲಿ ಇನ್ ದ arid regions or arid deserts also. The work of the wind activity are erosional work, transportational work and depositional work. The first one is erosional work of the wind. The loose rock materials carried by the wind acts as it is tools in the wearing of the rocks. The landforms creates erosional work or mushroom rocks, Jujanes, Yerdans, Mesha, Buttes. These are all landforms creation of the erosional work of the rivers. The second one is the transportational work. The eroded work is transporting to the one place to the another place. The third one is depositional work of the winds. The wind-borne materials are deposited when the velocity of the wind decreases. That is creation to the some of the landforms. For example, sand dunes and alluvial plains. ಈ ಒಂದು ಗಾಳಿ ಅಥವಾ ಮಾರುತ ಅಂತ ಏನು ಕರಿತೀವಿ, ಮಾರುತವೂ ಸಹ ನಗ್ನೀಕರಣದ ಕರ್ತೃವಾಗಿ ತನ್ನದೇ ಆದಂತಹ ಪಾತ್ರವನ್ನ ವಹಿಸುತ್ತೆ. ಈ ಒಂದು ಮಾರುತಗಳು ಯಾವ ಪ್ರದೇಶದಲ್ಲಿ ಅತಿ ಶುಷ್ಕವಾದಂತಹ ವಾತಾವರಣ ಇರುತ್ತೋ, ಮರುಭೂಮಿಯಿಂದ ಕೂಡಿದ ವಾತಾವರಣ ಇರುತ್ತೋ ಅಂತಹ ಸ್ಥಳಗಳಲ್ಲಿ ಗಾಳಿಯ ವೇಗ ಅತಿ ಹೆಚ್ಚಾಗಿರೋದ್ರಿಂದ ಅಲ್ಲಿಯ ವಸ್ತುಗಳನ್ನ ಸವೆಸಿ ಸಾಗಿಸಿ ಸಂಚಯಿಸುವಂತಹ ಕೆಲಸಗಳನ್ನ ಈ ಒಂದು ಮಾರುತಗಳು ಮಾಡ್ತವೆ. ಮರುಭೂಮಿಗಳಲ್ಲಿ ಇದರ ಪಾತ್ರ ಅತಿ ಹೆಚ್ಚಾಗಿರುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಅದರಲ್ಲಿ ಮೊದಲನೇದಾಗಿರುವಂಥದ್ದು ಸವೆತ ಕಾರ್ಯ. ಈ ಒಂದು ಗಾಳಿ ಎಲ್ಲಿ ಜಾಸ್ತಿ ಉಷ್ಣಾಂಶ ಇರುತ್ತೋ ಅಂತಹ ಪ್ರದೇಶದಲ್ಲಿ ಏನಾಗುತ್ತೆ, ಗಾಳಿಯ ಮೂಲಕ ಅನೇಕ ವಸ್ತುಗಳನ್ನ, ಮರಳಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸವೆಸುವಂತಹ ಚಟುವಟಿಕೆಯನ್ನ ಮಾಡುತ್ತೆ, ಅದನ್ನ ಕೀಳುವಂತಹ ಚಟುವಟಿಕೆಯನ್ನ ಮಾಡುತ್ತೆ. ಅದನ್ನೇ ಎರೋಷನಲ್ ವರ್ಕ್ ಅಂತ ಕರಿತೀವಿ. ಆ ಸವೆಸಿದ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಮೂರನೇದಾಗಿ ಸಾಗಿಸಿದ ನಂತರ
ಯಾವಾಗ ಗಾಳಿಯ ಒಂದು ವೇಗ ಕಡಿಮೆ ಆಗುತ್ತೋ ಆ ಗಾಳಿಯ ವೇಗ ಕಡಿಮೆ ಆದಾಗ ಸಾಗಿಸಿದಂತಹ ವಸ್ತುಗಳನ್ನ ಒಂದು ಕಡೆ ಸಂಚಯನ ಮಾಡುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಹೀಗೆ 3 ರೀತಿಯಾದಂತಹ ಕಾರ್ಯವನ್ನ ಈ ಒಂದು ಮಾರುತಗಳು ಮಾಡ್ತವೆ. ಇದರ ಸವೆತ ಕಾರ್ಯದಿಂದ ಅನೇಕ ರೀತಿಯಾದಂತಹ ಒಂದು ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ. ಮೇಷಶಿಲೆ ಅಂತ ಕರಿತೀವಿ, ಜೂಜೇನ್ಸ್ ಅಂತ ಕರಿತೀವಿ, ಎರ್ಡಾಂಗ್ ಅಂತ ಕರಿತೀವಿ, ಮತ್ತೆ ಮಶ್ರೂಮ್ ರಾಕ್ಸ್ ಅಂತ ಕರಿತೀವಿ. ಹೀಗೆ ಅನೇಕ ರೀತಿಯಾದಂತಹ ಭೂಸ್ವರೂಪಗಳು ಸವೆತ ಕಾರ್ಯದಿಂದ ನಿರ್ಮಾಣ ಆದರೆ ಈ ಸಂಚಯನ ಕಾರ್ಯದಿಂದ ಸ್ಯಾಂಡ್ ಡೂಮ್ಸ್, ಮರಳು ದಿಣ್ಣೆಗಳು, ಅಂಡಾಕಾರದ ಮರಳು ದಿಣ್ಣೆ, ನೀಲಾಕಾರದ ಮರಳು ದಿಣ್ಣೆ, ಹೀಗೆ ಮತ್ತೆ ಈ ಒಂದು ನದಿಯ ತೀರದಲ್ಲಿ ಈ ಒಂದು ಮೆಕ್ಕಲು ಮಣ್ಣಿನ ಸಂಚಯನ, ಹೀಗೆ ಅನೇಕ ರೀತಿಯಾದಂತಹ ಒಂದು ಭೂಸ್ವರೂಪವನ್ನ ಈ ಒಂದು ಮಾರುತಗಳು ಮಾಡುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನೊಂದು ಕೊನೆಯದಾಗಿರುವಂಥದ್ದು ಅಂಡರ್ಗ್ರೌಂಡ್ ವಾಟರ್. ಅಂಡರ್ಗ್ರೌಂಡ್ ವಾಟರ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ denudation agents. The part of the rainwater sink in the ground which form the groundwater or underground water. The work of underground water activities are erosional and depositional work. The first one is erosional work. The erosional work of the underground water is mainly in the form of solution. As the rainwater is mixed with the carbon dioxide, it is dissolves calcium carbonates. The landforms created erosional works are lapis, sinkhole, dolines, uvalas, polje, carvings, natural bridge, blind valley, dry valley, etc. The another one is depositional work of the underground water. The water contains limestone in the form of solution is deposited to form landforms. The landforms created depositional works are stalactites and stalagmites and limestone pillars. ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿ ಬೀಳುವಂತಹ ಮಳೆ, ಹನಿಯಾಗಿ ಬಿದ್ದಂತಹ ಮಳೆ ಭೂಮಿಯ ಅಂತರಾಳವನ್ನ ಸೇರುತ್ತೆ. ಈ ಭೂಮಿಯ ಅಂತರಾಳವನ್ನ ಭೂಮಿಯ ಒಳಭಾಗವನ್ನ ಸೇರುತ್ತೆ. ಈ ಭೂಮಿಯ ಒಳಭಾಗಕ್ಕೆ ಸೇರಿದ ನೀರನ್ನೇ ನಾವು ಅಂತರ್ಜಲ ಎಂಬ ಹೆಸರಿನಿಂದ ಕರಿತಾ ಹೋಗ್ತೀವಿ ಅನ್ನುವಂಥದ್ದು. ಈ ಅಂತರ್ಜಲವೂ ಸಹ ನಗ್ನೀಕರಣದ ಕರ್ತೃವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಯಾವ ರೀತಿಯಲ್ಲಿ ಮಾಡುತ್ತೆ ಅಂದ್ರೆ ದ್ರವಣೀಕರಣದ ಮೂಲಕ ಶಿಲೆಗಳನ್ನ, ಮಣ್ಣನ್ನ ಒಂದು ಕರಗಿಸುವ ಮೂಲಕ ಅಥವಾ ದ್ರವಣೀಕರಣದ ಮೂಲಕ ನಗ್ನೀಕರಣದ ಕರ್ತೃವಾಗಿ ಇದು ತನ್ನ ಕೆಲಸವನ್ನ ಮಾಡುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ. ಇದು 2 ರೀತಿಯಾದಂತಹ ಕಾರ್ಯವನ್ನು ಮಾಡುತ್ತೆ. ಒಂದು ಸವೆತ ಕಾರ್ಯ, ಮತ್ತೊಂದು ಸಂಚಯನ ಕಾರ್ಯ. ಈ ಸವೆತ ಕಾರ್ಯ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಮಾಡುತ್ತೆ ಅಂದ್ರೆ, ಯಾವ ಪ್ರದೇಶದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೋ ಅಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಜೊತೆಯಲ್ಲಿ ಮಿಶ್ರಣವಾಗಿ ಅಥವಾ ನೀರು ಮಿಶ್ರಣವಾಗಿ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ದ್ರವಣೀಕರಣ ಅನ್ನುವಂಥದ್ದು ಸ್ಟಾರ್ಟ್ ಆಗುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ಮೂಲಕ ಆ ಒಂದು ಶಿಲೆ ಸವೆತಕ್ಕೆ ಒಳಗಾಗುವಂತಹದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನುವಂಥದ್ದು. ಈ ಒಂದು ಕಾರಣದಿಂದಾಗಿ ಅನೇಕ ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ ಭೂಮಿಯ ಒಳಭಾಗದಲ್ಲಿ. ಅವರಲ್ಲಿ ಲ್ಯಾಪಿಸ್, ಸಿಂಕ್ಹೋಲ್, ಡೊಲೈನ್ಸ್, ಯುವಾಲಾಸ್, ಪೋಲ್ಜೆ, ಮತ್ತೆ ಕಾವೆಲ್ಸ್, ನ್ಯಾಚುರಲ್ ಬ್ರಿಡ್ಜ್, ಬ್ಲೈಂಡ್ ವ್ಯಾಲಿ, ಡ್ರೈ ವ್ಯಾಲಿ, ಈ ರೀತಿಯಾದಂತಹ ಭೂಸ್ವರೂಪಗಳು ಭೂಮಿಯ ಒಳಭಾಗದಲ್ಲಿ ನಿರ್ಮಾಣ ಆಗುವಂಥದ್ದು ಈ ಒಂದು ಅಂತರ್ಜಲದ ಸವೆತ ಕಾರ್ಯದಿಂದ ಆಗುವಂತಹದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಈ ದ್ರವಣೀಕರಣಕ್ಕೊಳಗಾಗಿ ಬಂದಂತಹ ವಸ್ತುಗಳು ಮತ್ತೊಂದು ಕಡೆ ಸಂಚಯನಗೊಳ್ತವೆ. ಆ ಸಂಚಯನದಿಂದಲೂ ಸಹ ಕೆಲವೊಂದು ರೀತಿಯಾದಂತಹ ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ. ಈ ಒಂದು ವರ್ಕನ್ನೇ, ಈ ಒಂದು ಕಾರ್ಯವನ್ನೇ ನಾವು ಸಂಚಯನ ಕಾರ್ಯ ಎಂಬುದಾಗಿ ಕರಿತೀವಿ. ಇದರಿಂದ ಉಂಟಾಗುವಂತಹ ಭೂಸ್ವರೂಪ ಯಾವ್ಯಾವುದು ಅಂದ್ರೆ ಆರೋಹಿ ಶಂಕು, ಅವರೋಹಿ ಶಂಕು, ಮತ್ತೆ ಸುಣ್ಣದ ಕಲ್ಲಿನ ಕಂಬಗಳು ಇದರಿಂದ ನಿರ್ಮಾಣ ಆಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು.